ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಡಬಲ್ ದಲಿತ ವಿರೋಧಿಯಾಗಿದೆ. ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ದಲಿತರಿಗೆ ಮೋಸ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಟ ಚೇತನ್ ವಾಗ್ದಾಳಿ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಂದ 2ನೇ ಸಾರ್ವಜನಿಕ ಅಹವಾಲು ಸ್ವೀಕಾರ ಕಾರ್ಯಕ್ರಮ. ಸಮಸ್ಯೆ ಹೊತ್ತು ಬಂದ ಜನಸಾಗರ. ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಯುವಕನ ನೆರವಿಗೆ ಧಾವಿಸಿದ ಸಂಸದ. ಮಹಾಕಾಳಿ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವ. ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ. ಗಿರಿಜಾ ಕಲ್ಯಾಣೋತ್ಸವ ಅದ್ದೂರಿ. 1 ವಾರದ ಕಾಲ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು. ಜನಸಂಚಾರದ ಜಾಗದಲ್ಲಿ ಕಾಯುತ್ತಿದೆ ಅಪಾಯಕಾರಿ ಓವರ್ ಹೆಡ್ ಟ್ಯಾಂಕ್. ಯಾವುದೇ ಕ್ಷಣದಲ್ಲಿ ಕುಸಿಯುವ ಆತಂಕ. ಜೀವ ಭಯದಲ್ಲಿಯೇ ಸಂಚರಿಸುತ್ತಿರುವ ಜನ. ವಾರ್ತೆಗಳ ವಿವರ. ತಮ್ಮ ಹೇಳಿಕೆಗಳ ಮೂಲಕವೇ ವಿವಾದ ಸೃಷ್ಟಿಸುವ ನಟ ಚೇತನ್ ತಮ್ಮ ವರಸೆ ಬದಲಿಸಿದ್ದಾರಾ? ಈವರೆಗೂ ಇದ್ದ ಕಾಂಗ್ರೆಸ್ ಪಕ್ಷಪಾತಿ ಎಂಬ ಆರೋಪ ಅಳಿಸುವತ್ತ ದಿಟ್ಟ ಹೆಜ್ಜೆ ಹಾಕಿದ್ದಾರಾ? ಅಥವಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರಾ? ಇಷ್ಟೆಲ್ಲ ಪ್ರಶ್ನೆ ಯಾಕೆ ಬಂತು ಅಂತ ಯೋಚನೆ ಮಾಡಬೇಡಿ. ಇದಕ್ಕೆ ಕಾರಣ ಇದೆ. ನಟ ಚೇತನ್ ಮಾತ್ರವಲ್ಲ, ದಲಿತ ಪರ ಹೋರಾಟಗಾರ ಹರಿರಾಮ್ ಸೇರಿದಂತೆ ಹಲವರು ಇಂದು ಆಡಿದ ಮಾತುಗಳು ಈ ಪ್ರಶ್ನೆ ಎದುರಾಗಲು ಕಾರಣವಾಗಿದೆ. ಹಾಗಾದರೆ ಅವರು ಮಾತನಾಡಿದ್ದಾದರೂ ಏನು ಅಂತ ನೀವೇ ನೋಡಿ. ನಟ ಚೇತನ್ ಈವರೆಗೂ ಬಿಜೆಪಿ ಮತ್ತು ಹಿಂದೂ ವಿರೋಧಿ ಹೇಳಿಕೆಗಳಿಂದಲೇ ಪ್ರಸಿದ್ಧಿ ಬಂದವರು. ಆದರೆ ಇದೀಗ ಅದೇ ಚೇತನ್ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಅಣಿಯಾಗುತ್ತಿರೋದು ವಿಶೇಷ. ಇಂದು ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಟ ಚೇತನ್, ದಲಿತ ಪರ ಹೋರಾಟಗಾರ ಪ್ರೊಫೆಸರ್ ಹರಿರಾಮ್ ಸೇರಿದಂತೆ ಹಲವರು ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ನಡೆಸುತ್ತಿದೆ, ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ, ದಲಿತರಿಗೆ ದ್ರೋಹ ಮಾಡುತ್ತಿದೆ ಎಂದು ಸರಣಿ ಆರೋಪ ಮಾಡಿದರು. ಅಷ್ಟೇ ಅಲ್ಲ, 5 ವಿಚಾರಗಳನ್ನು ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಜೆಪಿಗಿಂತ ಹೆಚ್ಚು ದುರಾಡಳಿತ ನಡೆಸುತ್ತಿದೆ ಎಂದು ಕಿಡಿಕಾರಿದರು. ಮೊದಲ ಆರೋಪವಾಗಿ ಪರಿಶಿಷ್ಟ ಜಾತಿಯವರ ಶ್ರೇಯೋಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನ ಕಳೆದ 2 ವರ್ಷಗಳಲ್ಲಿ 25,000 ಕೋಟಿಗೂ ಹೆಚ್ಚು ಮೊತ್ತವನ್ನ ಗ್ಯಾರಂಟಿಗಳಿಗೆ ಬಳಸಿಕೊಂಡಿರುವುದು ಅಕ್ಷಮ್ಯ ಅಪರಾಧ ಎಂದು ನಟ ಚೇತನ್ ಆರೋಪಿಸಿದರು. ಪರಿಶಿಷ್ಟರ ಹಣ ಗ್ಯಾರಂಟಿಗಳಿಗೆ ಬಳಕೆ ಮಾಡಿರುವುದು ಖಂಡನೀಯ. ದಲಿತರ ಶಿಕ್ಷಣ, ಆರೋಗ್ಯ, ವಸತಿಗೆ ಬಳಕೆಯಾಗಬೇಕಾದ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಲಾಗುತ್ತಿದೆ. ಅಹಿಂದ ಸರ್ಕಾರ ಎಂದು ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಇದೀಗ ದಲಿತರ ಹಣ 25,000 ಕೋಟಿಗೂ ಹೆಚ್ಚು ಬಳಕೆ ಮಾಡಿ ದಲಿತರಿಗೆ ತೀರದ ಮೋಸ ಎಸಗಿದೆ ಎಂದು ಕಿಡಿಕಾರಿದರು. ನ್ಯಾಯದ ಪರಿಕಲ್ಪನೆಗಾಗಿ ಮೀಸಲಿಟ್ಟ ಹಣ ಗ್ಯಾರಂಟಿಗೆ ಬಳಕೆ ಮಾಡಿರುವುದು ಅಪರಾಧ. ಇದು ನ್ಯಾಯದ ಪರಿಕಲ್ಪನೆಗೆ ಸರ್ಕಾರ ಮಾಡಿದ ಮೋಸ. ಚುನಾವಣೆಯಲ್ಲಿ ಗೆಲುವಿಗಾಗಿ, ಅಧಿಕಾರದ ಹಪಹಪಿಗಾಗಿ ಹಣ, ದಲಿತರ ಹಣ ಬಳಕೆ ಮಾಡಲಾಗಿದೆ. ಶೋಷಿತ ತಳ ಸಮುದಾಯಕ್ಕೆ ಅನ್ಯಾಯ ಎಸಗಲಾಗಿದೆ. ರಾಜ್ಯದಲ್ಲಿ ನಡೆದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 80% ದಲಿತರು ಮತ್ತು 95% ಮುಸ್ಲಿಮರು ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ಆದರೆ ಸರ್ಕಾರ ಮಾತ್ರ ದಲಿತರ ವಿರೋಧಿಯಾಗಿ ನಡೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಒಕ್ಕಲಿಗರಿಗಾಗಿ, ಲಿಂಗಾಯತರಿಗಾಗಿ ತಲಾ ಒಂದೊಂದು ಪಕ್ಷವಿದೆ. ಆದರೆ ದಲಿತರನ್ನು ಪ್ರತಿನಿಧಿಸುವ ಯಾವುದೇ ಪಕ್ಷ ಇಲ್ಲವಾಗಿದೆ ಎಂದು ಅಸಮಾಧಾನ ಹೊರಹಾಕಿದರು. ಇನ್ನು ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ 187 ಕೋಟಿ ಹಗರಣಕ್ಕೆ ಸಂಬಂಧಿಸಿ ಅಧಿಕಾರಿ ಚಂದ್ರಶೇಖರ್ ಎಂಬುವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ರಾಜ್ಯ ಸರ್ಕಾರ ನೇಮಕ ಮಾಡಿದ ಎಸ್ಐಟಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿಲ್ಲ. ಬದಲಿಗೆ ರಾಜ್ಯ ಸರ್ಕಾರದ ನಿದರ್ಶನದಂತೆ ನಡೆಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ಹೇಗೆ SC, SP, TSP ದಲಿತರ ಆದಿವಾಸಿಗಳು ಸೇರೋ ಹಣ ಹೋದ್ಸಲಿ 11,000 ಕೋಟಿ, ಈ ಸರಿ 14,000 ಕೋಟಿ ದುರ್ಬಳಕೆ ಆಗ್ತಾ ಇದೆ. ಈ 5 ತ್ಯಾಪೆ ಹಚ್ಚೋ ಸ್ಕೀಮಿಗೆ ಬಳಸ್ತಾ ಇದ್ದಾರೆ. ಅದು ಯಾರಿಗೆ ತಲುಪಬೇಕೋ ಅದನ್ನು ತಲುಪ್ತಾ ಇಲ್ಲ ಅನ್ನೋದು ಮೊದಲನೇ ವಿಚಾರ. 2ನೇ ವಿಚಾರ, ಈ ಸರ್ಕಾರ ಬಂದಾಗಿಂದ 1 ವರ್ಷದಿಂದ ಹಗರಣದ ಮೇಲೆ ಹಗರಣ ನಡೀತಾ ಇದೆ. ಅದರ ಮೇಲೆ 187 ಕೋಟಿ ಈ ವಾಲ್ಮೀಕಿ ನಿಗಮದ ಹಗರಣ ದೊಡ್ಡ ಮಟ್ಟಕ್ಕಾಗಿದೆ. ಅದನ್ನು ಮುಚ್ಚಾಕಕ್ಕೆ ಎಷ್ಟೋ ಪ್ರಯತ್ನಗಳು ಕಾಣ್ತಾ ಇದೆ ಮತ್ತು ನಮಗೆ ಅದ್ರ ಜೊತೆ ಈ ಒಂದು ಮೂಢ ಹಗರಣ ಇವತ್ತು ಭಾಳ ಒಂದು ದೊಡ್ಡ ಸಂಚಲನ ಮೂಡಿದೆ ಮತ್ತು ಅದರ ವಿರುದ್ಧನೂ ಭಾಳ ಆಕ್ರೋಶ ಬರ್ತಾ ಇದೆ. ಮುಖ್ಯಮಂತ್ರಿಗೆ ಇದು ಒಂದು ಕಪ್ಪು ಚುಕ್ಕೆ ಅಂದರೆ ಸುಳ್ಳಿಲ್ಲ. ಮತ್ತು 3ನೇದು
ಏನು ನಮಗೆ ಕರ್ನಾಟಕದಲ್ಲಿ ವಿಧಾನಸೌಧ ಆವರಣದಲ್ಲಿ ಅದು ಒಂದು ಸಾಂವಿಧಾನಿಕ ಜಾತ್ಯತೀತ ಧರ್ಮನಿರಪೇಕ್ಷತೆಯ ಕೇಂದ್ರದ ನಡುವೆ ಒಂದು ಮೌಢ್ಯದ ಭುವನೇಶ್ವರಿ ಸ್ಟ್ಯಾಚು ಹಾಕಿದರೆ ಹೊತ್ತು ಅದು ಕನ್ನಡದ ಬಗ್ಗೆ, ಕರ್ನಾಟಕದ ಒಂದು ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಏನೋ ಕೆಲಸ ಮಾಡದೆ ಈ ಒಂದು ಮೌಢ್ಯ ತರ್ತಾ ಇದ್ದಾರೆ. ನಾಲ್ಕನೇದು, ನಮಗೆ ಏನು ಒಂದು ಕುರಿ ಕಾಯೋರಿಗೆ ಕಳ್ತನ ಆಗ್ತಿದೆ ಅನ್ನೋ ಕಾರಣಕ್ಕೆ ಬಂದೂಕ ಕೊಡಬೇಕು ಅಂತ ಆದೇಶ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ನಮಗೆ ಇದು ಎಷ್ಟು ಮಟ್ಟಿಗೆ ಬಂದೂಕ ಕೊಡೋದು, ಎಷ್ಟು ಮಟ್ಟಿಗೆ ಅದು ಬಸವ ತತ್ವದ ವಾದ, ಅದು ಕನಕದಾಸರ ವಾದ, ಅದು ಅಂಬೇಡ್ಕರ್ ವಾದನಾ ಅಂತ ಪ್ರಶ್ನೆ ಖಂಡಿತ ಬರುತ್ತೆ. ಗಣಿ ಅಕ್ರಮದಲ್ಲಿ ಜೈಲಿಗೆ ಹೋಗಿದ್ದ ನಾಗೇಂದ್ರ ಎಂಬ ವ್ಯಕ್ತಿಗೆ ಸಚಿವ ಸ್ಥಾನವನ್ನೇ ನೀಡಬಾರದಿತ್ತು. ಅಂತಹ ವ್ಯಕ್ತಿ ದಲಿತರಿಗೆ ಸಿಗಬೇಕಾದ ಕೋಟಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದರೂ ಎಸ್ಐಟಿ ಯಾವುದೇ ಕ್ರಮ ಜರುಗಿಸಲು ಮುಂದಾಗಲಿಲ್ಲ. ಆದರೆ ಇಡಿ ಮಧ್ಯಪ್ರವೇಶದಿಂದ ಇದೀಗ ಮಾಜಿ ಸಚಿವ ನಾಗೇಂದ್ರ ಬಂಧನವಾಗಿದೆ. ಮತ್ತೊಬ್ಬ ಶಾಸಕ ಬಸವರಾಜ್ ದದ್ದಲ್ ಅವರ ಬಂಧನವೂ ಆಗುವ ನಿರೀಕ್ಷೆ ಇದೆ. ಆದರೆ ಎಸ್ಐಟಿ ಮಾತ್ರ ಯಾವುದೇ ಕ್ರಮಕ್ಕೆ ಮುಂದಾಗದೆ ಪ್ರಕರಣ ಮುಚ್ಚಿ ಹಾಕುವ ಕೆಲಸಕ್ಕೆ ಮುಂದಾಗಿತ್ತು ಎಂದು ಕಿಡಿಕಾರಿದರು. ಎಸ್ಐಟಿ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದೆ. ಶಾಸಕ ದದ್ದಲ್ ಬಂಧನ ಆಗಬೇಕು, ನಿಗಮದ ಅಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಮೂಡ ಹಗರಣದಲ್ಲಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಪ್ಪು ಚುಕ್ಕಿಯಾಗಿದೆ. ಈ ಹಿಂದೆ ಮೂಡಾಗೆ ಸೇರಿದ ಜಮೀನು ದಲಿತರಿಗೆ ಸೇರಿದ್ದು ಎಂಬುದಕ್ಕೆ ದಾಖಲೆಗಳಿವೆ. ದಲಿತರಿಂದ ಕೇವಲ 6 ಲಕ್ಷಕ್ಕೆ ಖರೀದಿ ಮಾಡಿದ ಜಮೀನಿಗೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 64 ಕೋಟಿ ಕೇಳುತ್ತಿರೋದು ವಿಪರ್ಯಾಸ. ಈ ಪ್ರಕರಣದಲ್ಲಿ ಸಿಎಂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲವೂ ಅವರ ಗಮನಕ್ಕೆ ಬಂದೇ ನಡೆದಿವೆ ಎಂದರು. ಮೂಡಾ ಹಗರಣ ಅದರಲ್ಲಿ ಬಹಳ ಪ್ರಶ್ನೆಗಳು ಬರುತ್ತೆ. ಅದೆಂಗೆ ಒಂದು ರೀತಿ ಅದು ದಲಿತರ ಭೂಮಿ ಆಗಿದ್ದು ಮುಂಚೆ, ಅದು ಡಿನೋಟಿಫೈ ಆಗಿದ್ದ ಮುಂಚೆ, ದಲಿತರ ಭೂಮಿ ಮುಂಚೆ ಆಗಿದ್ದು ಆ ನಂಜೆ ಜವರೆ ಅನ್ನೋ ಒಂದು ವ್ಯಕ್ತಿ 6 ಲಕ್ಷಕ್ಕೆ ಮಾರಿರೋ ವ್ಯಕ್ತಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನನಗೆ 62 ಕೋಟಿ ಬೇಕು ಈ ಭೂಮಿಗೆ, ಈ 3.4 ಎಕರೆ ಭೂಮಿಗೆ ಅಂತ ಹೇಳ್ಕೊಳ್ತಾರಲ್ಲ. ಇದು ನೋಡಿ ಏನೇನಾಗಿದೆ. ಮತ್ತು ಅವರ ಒಂದು ಮುಖ್ಯಮಂತ್ರಿ ಬ್ರದರ್ ಇಲ್ಲ ಅದನ್ನೆಲ್ಲ ಇದಾದಾಗ ಅದನ್ನು ಒಂದು ಕೊಂಡ್ಕೊಳ್ತಾರೆ ಅಂತ ಹೇಳಿದಾಗ ಅದರಲ್ಲಿ ಯಾವುದೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಮತ್ತು ಅವ್ರ ಪರ್ಚೇಸ್ ಇದ್ದಾಗಲೂ ಕೂಡ 19 ಕಡೆ ಸೈಟ್ ಆಗಿದೆ. ಅಂದರೆ ಮೂಡಾನಲ್ಲಿ ಎಷ್ಟು ದೊಡ್ಡ ಮಟ್ಟದ ಹಗರಣ ಇದೆ, ಮುಖ್ಯಮಂತ್ರಿ ಅವರ ಏನೇನು ವಿಚಾರಗಳಿದೆ ಅದು ಎಲ್ಲ ಹೊರಗೆ ಬರಬೇಕು. ಪ್ರಸ್ತುತ ಮೂಡಾ ಹಗರಣವನ್ನು ನ್ಯಾಯಾಂಗ ತನಿಖೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಆದರೆ ನ್ಯಾಯಾಂಗ ತನಿಖೆಯಿಂದಲೂ ಸತ್ಯ ಹೊರಬರುವುದು ಸಾಧ್ಯವಿಲ್ಲ. ನ್ಯಾಯಾಂಗ ತನಿಖೆಯ ಸಮಿತಿಯು ಸರ್ಕಾರದ ಕೈಗೊಂಬೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ಮೂಡಾ ಪ್ರಕರಣ ಸಿಬಿಐ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು. ಅಲ್ಲದೆ ಸಿಬಿಐ ಮೂಲಕ ಮೂಡಾ ಹಗರಣ ಪಾರದರ್ಶಕ ತನಿಖೆ ಆಗಿ ಸತ್ಯಾಂಶ ಹೊರಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು. ಇದರ ಜೊತೆಗೆ ರಾಜ್ಯ ಸರ್ಕಾರ ಮೂಢನಂಬಿಕೆ ಬಿತ್ತುವ ಕೆಲಸಕ್ಕೂ ಮುಂದಾಗಿದೆ. ರಾಜ್ಯದ ಶಕ್ತಿಸೌಧ ವಿಧಾನಸೌಧದಲ್ಲಿ ಭುವನೇಶ್ವರಿಯ 25 ಅಡಿ ಪ್ರತಿಮೆ ಸ್ಥಾಪಿಸಿರೋದು ಮೌಢ್ಯದ ಸಂಕೇತವಾಗಿದೆ. ಇದು ಕನ್ನಡ ಪರ ಅಲ್ಲ, ಮೌಢ್ಯದ ಪರ ಆಲೋಚನೆಯಾಗಿದೆ. ಖಾಸಗಿ ವಲಯದಲ್ಲಿ ಉದ್ಯೋಗ ನೀಡಬೇಕು ಎಂಬುದು ಕನ್ನಡ ಪರ ಆದರೆ ಸರ್ಕಾರ ಅಂತಹ ಕೆಲಸ ಮಾಡದೆ ಮೌಢ್ಯ ಬಿತ್ತುವ ಕೆಲಸ ಮಾಡುತ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ವಿಧಾನಸೌಧ ಧಾರ್ಮಿಕ ಆವರಣ ಆಗುವ ಆತಂಕ ಎದುರಾಗಿದೆ ಎಂದರು. ಇನ್ನು ಕುರಿ ಕಳವು ತಡೆಯಲು ಕುರಿ ಮಾಲೀಕರಿಗೆ ಬಂದೂಕು ಪರವಾನಗಿ ಆದೇಶ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ಅತ್ಯಂತ ಖಂಡನೀಯ. ಭಾರತ ಶಾಂತಿಯ ನಾಡು. ಇಲ್ಲಿ ಹಿಂಸೆಗೆ ಅವಕಾಶವಿಲ್ಲ. ಬುದ್ಧ, ಬಸವ, ಕನಕದಾಸರು ಅಹಿಂಸೆಯನ್ನು ಬೋಧಿಸಿದ್ದಾರೆ ಹೊರತು ಆಯುಧ ಹೋರಾಟವನ್ನು ಅವರು ಪ್ರೇರೇಪಿಸಿಲ್ಲ. ಕುರಿ ಕಾಯುವವರ ಕೈಗೆ ಬಂದೂಕು ನೀಡಿದರೆ ಅದು ಹಿಂಸೆಗೆ ದಾರಿಯಾಗಲಿದೆ, ಬಂದೂಕು ದುರುಪಯೋಗವಾಗಲಿದೆ. ಅಮೆರಿಕ ಅಧ್ಯಕ್ಷರ ಮೇಲೂ ಗುಂಡಿನ ದಾಳಿ ನಡೆದಿದೆ. ಇಂತಹ ಸಂದರ್ಭದಲ್ಲಿ ಬಂದೂಕು ಎಲ್ಲರಿಗೂ ನೀಡುವುದು ಮುಂದಿನ ದಿನಗಳಲ್ಲಿ ಅಪರಾಧ ಪ್ರಕರಣ ಹೆಚ್ಚುವುದಕ್ಕೆ ಮತ್ತು ಮನುಷ್ಯರ ನಡುವೆ ಸಂಘರ್ಷಕ್ಕೆ ಕಾರಣವಾಗಲಿದೆ ಎಂದರು. ಅಲ್ಲದೆ ಕಾಡಿನಲ್ಲಿ ಕುರಿ ಮೇಯಿಸಲು ಮತ್ತು ಅವುಗಳ ರಕ್ಷಣೆಗೆ ಬಂದೂಕು ಪರವಾನಗಿ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದ್ದು, ಇದು ಭವಿಷ್ಯದ ಆತಂಕಕ್ಕೆ ಕಾರಣವಾಗಿದೆ. ಈಗಾಗಲೇ ಅರಣ್ಯ ನಾಶವಾಗಿದ್ದು, ಕುರಿಗಳು ಅರಣ್ಯ ಪ್ರವೇಶದಿಂದ ಮತ್ತಷ್ಟು ಅರಣ್ಯ ನಾಶಕ್ಕೆ ಕಾರಣವಾಗುವ ಜೊತೆಗೆ ಕುರಿಗಾಯಿಗಳು ಬಂದೂಕು ದುರುಪಯೋಗಕ್ಕೂ ಕಾರಣವಾಗಲಿದೆ. ಗೋಮಾಳಗಳನ್ನು ಒತ್ತುವರಿಗೆ ಬಿಟ್ಟು ಅರಣ್ಯಗಳಲ್ಲಿ ಕುರಿ ಮೇಯಿಸಲು ಅವಕಾಶ ನೀಡಲು ಮುಂದಾಗಿರುವ ಸರ್ಕಾರದ ಕ್ರಮ ಖಂಡನೀಯ. ಹಾಗಾಗಿ ಗೋಮಾಳದಲ್ಲಿಯೇ ಕುರಿ ಮೇಯಿಸಲು ಅವಕಾಶ ನೀಡಬೇಕು ಮತ್ತು ಬಂದೂಕು ಪರವಾನಗಿ ನೀಡುವ ಆದೇಶ ನೀಡಬಾರದು ಎಂದು ಒತ್ತಾಯಿಸಿದರು.
ದಲಿತ ಪರ ಹೋರಾಟಗಾರ ಹರಿರಾಮ್ ಮಾತನಾಡಿ, ಆಂಧ್ರಪ್ರದೇಶ ಸರ್ಕಾರ ದಲಿತರಿಗೆ ಅತಿ ಹೆಚ್ಚು ಹಣ ಮೀಸಲಿಟ್ಟ ಮೊದಲ ಸರ್ಕಾರವಾಗಿದೆ ಹೊರತು ಕರ್ನಾಟಕ ಸರ್ಕಾರವಲ್ಲ. ಕಳೆದ 9 ವರ್ಷಗಳಲ್ಲಿ ರಾಜ್ಯದಲ್ಲಿ 70,000 ಕೋಟಿಗೂ ಹೆಚ್ಚು ಹಣ ದುರ್ಬಳಕೆಯಾಗಿರುವ ಬಗ್ಗೆ ಸರ್ಕಾರವೇ ಒಪ್ಪಿಕೊಂಡಿದೆ. ನಿಗಮಗಳಿಂದ ಜನರಿಗೆ ಅನುಕೂಲವಾಗುತ್ತಿಲ್ಲ, ಬದಲಿಗೆ ನಾಯಕರ ಜೇಬು ತುಂಬುತ್ತಿವೆ. ಇದು ಜನರ ಜೇಬಿಗೆ ಕೈ ಹಾಕಿರುವ ಪಿಕ್ ಪಾಕೆಟ್ ಸರ್ಕಾರ ಎಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ದಲಿತರಿಗೆ ಆದಾಯ ಬರುವ ಯಾವುದೇ ಯೋಜನೆ ಮಾಡದ ಸರ್ಕಾರ ದುಂದು ವೆಚ್ಚಗಳ ಯೋಜನೆಯನ್ನು ಮಾಡುತ್ತಿವೆ. ನ್ಯಾಯ ಕೇಳಲು ಹೋದ ದಲಿತರನ್ನು ಬಂಧಿಸಿ ಕೇಸು ಹಾಕಿದ್ದಾರೆ. ಮಾಲೂರು ಶಾಸಕ ನಂಜೇಗೌಡ ಹಾಲು ಒಕ್ಕೂಟದ ನೇಮಕ ವಿಚಾರದಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ. ಬಸವರಾಜ ದದ್ದಲ್ ಮತ್ತು ಸಚಿವರಾಗಿದ್ದ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾಗಿ ಜೈಲಿಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿ, ಅಧಿಕಾರಕ್ಕೆ ಬಂದು 1 ವರ್ಷದಲ್ಲಿಯೇ ಹಗರಣಗಳ ಸರಮಾಲೆಯನ್ನೇ ಸರ್ಕಾರ ಮಾಡಿದೆ ಎಂದು ಆರೋಪಿಸಿದರು. ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಬದಲಿಗೆ ನಿರಂಕುಶ ಆಡಳಿತ ನಡೆಯುತ್ತಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಅವರ ಸಂಪುಟದ ಬಗ್ಗೆಯೇ ಅರಿವಿಲ್ಲ. ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ದಾರೆ. ದಲಿತ ಸಂಘಟನೆಗಳು ಮೌನ ವಹಿಸಿರುವುದು ದೊಡ್ಡ ದುರಂತ. ಅಷ್ಟೇ ಅಲ್ಲ, ಸರ್ಕಾರದ ಲೋಪಗಳ ಬಗ್ಗೆ ದಲಿತ ಸಂಘಟನೆಗಳು ಮೌನವಾಗಿರುವುದು ದೇಶದ್ರೋಹದ ಮನಸ್ಥಿತಿ ಎಂದು ಆರೋಪಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಿಜೆಪಿಗಿಂತ ಡಬಲ್ ದಲಿತ ವಿರೋಧಿಯಾಗಿದೆ. ದಲಿತ ಸಂಘಟನೆಗಳು ಯಾವುದೇ ಪಕ್ಷದ ಪರ ಇರಬಾರದು, ವಿರೋಧ ಪಕ್ಷಗಳಾಗಿ ಹೋರಾಟ ನಡೆಸಬೇಕು. ಆದರೆ ಪ್ರಸ್ತುತ ರಾಜ್ಯದಲ್ಲಿ ದಲಿತ ಸಂಘಟನೆಗಳು ಮೌನಕ್ಕೆ ಜಾರಿರೋದು ಅಪಾಯಕಾರಿ ಸೂಚನೆ ಎಂದು ಆತಂಕ ವ್ಯಕ್ತಪಡಿಸಿದರು. ಅಲ್ವಾ? ಆದ್ರೆ ದಲಿತರಿಗೆ ಬಂದಾಗ ಮಾತ್ರ ಯಾಕೆ ಅವ್ರು ದುಡ್ಡು ಬೇಕು ನಿಮಗೆ? ಅಂದ್ರೆ ಲಾಜಿಕ್ ಇಲ್ಲದೆ ಇರ್ತಕ್ಕಂಥದ್ದು. ಮತ್ತೆ ಈಗ ರೋಡ್ ಕಟ್ಟಿದಾಗ ಅದನ್ನು ಹೇಳ್ತಾರೆ, ಈ ರೋಡ್ ದಲಿತರು ಬಳಸಲ್ವಾ? ಅದೆಲ್ಲವೂ ಮಾಡೋದು ಜನರಲ್ ಫಂಡ್ ಇಂದ. ಅದು ಪ್ರತ್ಯೇಕವಾದ ಫಂಡ್. ರೋಡ್ ಕಟ್ಟಲಿಕ್ಕೆ ಒಂದು ಪ್ರತ್ಯೇಕವಾದ ಫಂಡ್ ಇದೆ. ಹಾಗೆ ನೀವು ಫ್ಲೈಓವರ್ ಕಟ್ಟಲಿಕ್ಕೆ ಅದಕ್ಕೆ ಪ್ರತ್ಯೇಕವಾದ ಫಂಡ್ ಇದೆ. ಹಾಗೆ ನೀವು ಫ್ರೀ ಬಿಗಳು ಕೊಡೋ ಟೈಮಲ್ಲಿ ನಾವು ಇದನ್ನ ಹೆಂಗ್ ಮಾಡ್ತೀವಿ ದುಡ್ಡು ಅಂತ ಎಲ್ಲರೂ ಕೇಳಿದ್ರು. ಕೇಳಿದಾಗ ಹೇಳಿದ್ದೇನೆ, ನೀವು ನಮಗೆ ಗೊತ್ತಿದೆ ಎಲ್ಲಿಂದ ತರಬೇಕು ದುಡ್ಡು ಅಂತ ಹೇಳಿದ್ರು. ನಾವೇನು ಅಂದ್ಕೊಂಡಿವಿ ಅಂದ್ರೆ ಪಾಪ ಇವ್ರೇನೋ ಬೇರೆ ಏನೋ ಟ್ಯಾಕ್ಸೇಷನ್ ಸ್ಕೀಮ್ ಇರಬೇಕು ಇವ್ರದ್ದು, ಎಲ್ಲ ಅಲ್ಲಿ ಇಲ್ಲಿ ತೆರಿಗೆ ಹಾಕಿ ತರ್ತಾರೆ ಅಂತ. ನೋಡಿದ್ರೆ ಇವರು ದಲಿತರ ಜೋಬ್ ಕದೀತಾರೆ. ದಲಿತರ ಜೋಬನ್ನ ಕದಿಯುವಂತ 420ಗಳು ಅಂತ ಕಾಂಗ್ರೆಸ್ ಗೊತ್ತಿರಲಿಲ್ಲ. ದಲಿತರ ಜೋಬನ್ನ ಕದಿಯುವ ಪಿಕ್ ಪಾಕೆಟರ್ಸ್ ಇವರು, ಪಿಕ್ ಪಾಕೆಟರ್ಸ್. ಮತ್ತೆ ನೀವು ಇರೋ ಹತ್ರ ಕದ್ರೆ ಗೊತ್ತಾ, 1 ಕೋಟಿ ರೂಪಾಯಿ ಇರೋನ ಹತ್ರ 1,000 ರೂಪಾಯಿ ಕದ್ರೆ ಅವ್ನಿಗೆ ಏನು ಅನ್ಸಲ್ಲ. ಅವನಿಗೆ ಇವ್ರು ಮೊದಲೇ ಏನೂ ಇಲ್ಲದೆ ಬೀದಿಗಿರೋರು. ಅಟ್ಲೀಸ್ಟ್ ಈ ದುಡ್ಡಿಂದ ಏನಾದರೂ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ, ಉಪಯೋಗ ಬರುತ್ತೆ ಅಂತ ಅನ್ಕೊಂಡ್ರೆ ಅದನ್ನು ಪಿಕ್ ಪಾಕೆಟ್ ಮಾಡ್ತೀರಿ, ಅದನ್ನು ಕಳ್ತನ ಮಾಡ್ತೀರಿ. ಅಂದ್ರೆ ನೀವು ಬಿಜೆಪಿ ದಲಿತ ವಿರೋಧಿ ಅಂತ ಇರೋ, ನನಗನ್ಸುತ್ತೆ ಬಿಜೆಪಿಗಿಂತ ಡಬಲ್ ವಿರೋಧಿ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಾರಕ್ಕೊಮ್ಮೆ ಜಿಲ್ಲಾಡಳಿತ ಭವನದಲ್ಲಿರುವ ಅವರ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಸುತ್ತಿದ್ದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಇಂದು 2ನೇ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಅಹವಾಲು ಸ್ವೀಕಾರ ಕಾರ್ಯಕ್ರಮಕ್ಕೆ ಅನೇಕ ಜನರು ಬಂದು ಸಮಸ್ಯೆಗಳನ್ನು ಸಂಸದರಿಗೆ ವಿವರಿಸಿದರು. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ವಾರಕ್ಕೊಮ್ಮೆ ಜಿಲ್ಲಾಡಳಿತ ಭವನದಲ್ಲಿರುವ ಅವರ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಸುತ್ತಿದ್ದು, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದಾರೆ. ಇಂದು 2ನೇ ಕಾರ್ಯಕ್ರಮ ಆಯೋಜಿಸಿದ್ದು, ಈ ಅಹವಾಲು ಸ್ವೀಕಾರ ಕಾರ್ಯಕ್ರಮಕ್ಕೆ ಅನೇಕ ಜನರು ಬಂದು ಸಮಸ್ಯೆಗಳನ್ನು ಸಂಸದರಿಗೆ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಯುವಕನೊಬ್ಬ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ. ವಿಚಾರ ತಿಳಿದ ಸಂಸದರು ಸ್ಥಳದಲ್ಲೇ ಚಿಕಿತ್ಸೆಗೆ ಬೇಕಾದ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದು ವಿಶೇಷವಾಗಿತ್ತು. ಲೋಕಸಭಾ ಚುನಾವಣೆ ನಂತರ 2ನೇ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸಂಸದರ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಸುಧಾಕರ್ ಅವರು ನಡೆಸಿದರು. ಸಂಸದರಾದ ನಂತರ ವಾರಕ್ಕೊಮ್ಮೆ ಸೋಮವಾರ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಸುಧಾಕರ್ ಅವರ ಮುಂದೆ ಕೇಳಿಕೊಂಡಿದ್ದಾರೆ. ಸುಧಾಕರ್ ಅವರು ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅದೇ ರೀತಿ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಕಿರಗಂಬಿ ಗ್ರಾಮದ ಯುವಕ ನವೀನ್ ಎಂಬಾತ ಸುಮಾರು ವರ್ಷಗಳಿಂದ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ. ಚಿಕಿತ್ಸೆಯೂ ಪಡೆಯುತ್ತಿದ್ದ.
ಆದರೆ ಸುಮಾರು ವರ್ಷಗಳಿಂದ ಚಿಕಿತ್ಸೆ ಪಡೆಯುವುದೇ ಬಿಟ್ಟಿದ್ದಾರೆ. ವಿಪರ್ಯಾಸವೆಂದರೆ ಚಿಕಿತ್ಸೆ ಪಡೆಯದೆ ಈವರೆಗೂ ಇರುವುದೇ ಪವಾಡವಾಗಿದ್ದು, ಸಂಸದ ಸುಧಾಕರ್ ಅವರು ಸಂಬಂಧಿಸಿದ ಆಸ್ಪತ್ರೆಯ ಸರ್ಜನ್ಗಳಿಗೆ ಕರೆ ಮಾಡಿ ಅವರಿಗೆ ಬೇಕಾದ ಚಿಕಿತ್ಸೆ ನೀಡಲು ಸ್ಥಳದಲ್ಲೇ ವ್ಯವಸ್ಥೆ ಮಾಡಿ ಶಸ್ತ್ರಚಿಕಿತ್ಸೆ ಪಡೆಯುವಂತೆ ಹೇಳಿದರು. ಆದರೆ ಊರಿಗೆ ಅಲ್ಲೆಲ್ಲ ಲೋನ್ಸ್ ಮಾಡ್ಕೊಳ್ಳೋದಕ್ಕೆ ಬಡ ಜನಕ್ಕೆ ಅನುಕೂಲ ಆಗುತ್ತೆ. 50 ಇಯರ್ಸಿಂದ ಇಯರ್ ಮಾರ್ಕ್ ಮಾಡಿದ್ದಾರೆ ಅದನ್ನು ಹಿರಿಯರು ನೋಡಿ, ಪೂರ್ವಿಕರು. ಸ್ವಲ್ಪ ಇದನ್ನು ಮಾಡಿಸಿದ್ದಾರೆ. ದೊಡ್ಡ ಕಿರಗಂಬಿ ಗ್ರಾಮದ ನವೀನ್ 5 ವರ್ಷಗಳಿಂದ ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ. ಚಿಕಿತ್ಸೆಯೂ ಪಡೆಯುತ್ತಿದ್ದ. ಆದರೆ ಕೆಲ ತಿಂಗಳ ಹಿಂದೆ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಹಣಕಾಸಿನ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯದೆ ಗ್ರಾಮಕ್ಕೆ ವಾಪಸ್ಸು ಬಂದಿದ್ದ. ಇದು ಹೀಗೆ ಇದ್ರೆ ತುಂಬಾ ತೊಂದರೆ ಆಗುತ್ತೆ ಎಂದು ತಿಳಿದು ಸಂಸದ ಸುಧಾಕರ್ ಬಳಿ ಬಂದು ಕೇಳಿಕೊಂಡಾಗ ವೈದ್ಯರನ್ನು ಸಂಪರ್ಕ ಮಾಡಿ ಉಚಿತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಿಸಿದ್ದಾರೆ. ಲಿವರ್ ಇನ್ಫೆಕ್ಷನ್ ಆಗಿದೆ ಅವರಿಗೆ. ಕಳೆದ ವರ್ಷನೇ ಪಾಪ ಲಿವರು ಕಸಿ ಮಾಡಿಸ್ಕೋಬೇಕು ಅಂತ ಹೇಳಿದರೆ ಟ್ರಾನ್ಸ್ಪ್ಲಾಂಟೇಷನ್ ಆಗಬೇಕು ಅಂತ ಹೇಳಿತ್ತು. ಅದರ ವಿಷಯವಾಗಿ ಅವರ ಮನೆಯವರ ಹತ್ರ, ಅವರ ಸಹೋದರರ ಹತ್ರ, ರೋಗಿಯ ಜೊತೆ ಕೂಡ ಅಲ್ಲಿನ ವೈದ್ಯರು ಕೌನ್ಸಿಲಿಂಗನ್ನು ಕೂಡ ಮಾಡಿದ್ದಾರೆ, ಆಗಲೇಬೇಕು ಅಂತ. ಆದರೆ 1 ವರ್ಷ ತಡ ಮಾಡಿ ಇವತ್ತು ನನ್ನ ಹತ್ರ ಬಂದಿದ್ದಾರೆ. ಆದರೂ ಕೂಡ ನಾನು ನೆಫ್ರೋ ಯೂರಾಲಜಿ ನಮ್ಮ ಏನಿದೆ ನಮ್ಮ ಇನ್ಸ್ಟಿಟ್ಯೂಟು, ಗ್ಯಾಸ್ಟ್ರೋ ಎಂಟ್ರಾಲಜಿ ಬಿಲ್ಡಿಂಗ್ ಏನಿದೆ, ನಮ್ಮ ನಿರ್ದೇಶಕರಿಗೆ ಪತ್ರನೂ ಬರೆದು ಅವ್ರನ್ನ ಖುದ್ದಾಗಿ ನಾನೇ ಮಾತನಾಡಿ ಅವರಿಗೆ ಸೂಕ್ತ ರೀತಿಯಲ್ಲಿ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದ್ದರೆ ಮಾಡಿ ಆ ಕಸಿಯನ್ನು ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಭಾಳ ತಡವಾಗಿ ಬಂದಿದ್ದಾರೆ, ನೋಡಬೇಕು ಯಾವ ರೀತಿ ಪ್ರಾಗ್ನೋಸಿಸ್ ಇರುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಆಗುತ್ತೆ ಅಂತೇಳಿ. ಭಾಳ ಸಣ್ಣ ಹುಡುಗ, 26 ಇಯರ್ಸ್, 26 ವರ್ಷ ಹುಡುಗ ಈ ಥರ ಆಗಿದೆ. ಒಳ್ಳೆ ಸಂಸ್ಥೆ ಅದು, ಒಳ್ಳೆ ಡೆಡಿಕೇಟೆಡ್ ಸರ್ಜನ್ಸು, ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಒಂದು ಆ ಸರ್ಜರಿಗೆ ಭಯ ಬಿದ್ದಿರ್ಬೋದು ಅಥವಾ ಇನ್ಯಾವ ಕಾರಣಕ್ಕೆ ನಾನು ಕೇಳಲಿಕ್ಕೆ ಹೋಗಿಲ್ಲ, ಯಾಕೆ 1 ವರ್ಷ ತಡ ಮಾಡಿದ್ದೀರಿ ಅಂತೇಳಿ. ಬಟ್ 1 ವರ್ಷ ಅಂತೂ ತಡ ಮಾಡ್ಕೊಂಡು ಬಂದಿದ್ದಾರೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿರುವ ಮಹಾಕಾಳಿ ಅಮ್ಮನವರ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವ ಮತ್ತು ಪಂಚಮ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಇಂದಿನಿಂದ ಅದ್ದೂರಿಯಾಗಿ ಆರಂಭವಾದವು. ಇಂದು ಆರಂಭವಾದ ದೇವಾಲಯ ಧಾರ್ಮಿಕ ಕಾರ್ಯಕ್ರಮಗಳು ಸತತವಾಗಿ ಜುಲೈ 20ರವರೆಗೂ ನಡೆಯಲಿದೆ. ಚಿಕ್ಕಬಳ್ಳಾಪುರ ನಗರದ ಮಹಾಕಾಳಿ ರಸ್ತೆಯಲ್ಲಿರುವ ಮಹಾಕಾಳಿ ಅಮ್ಮನವರ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವ ಮತ್ತು ಪಂಚಮ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಇಂದಿನಿಂದ ಅದ್ದೂರಿಯಾಗಿ ಆರಂಭವಾದವು. ಇಂದು ಆರಂಭವಾದ ದೇವಾಲಯದ ಧಾರ್ಮಿಕ ಕಾರ್ಯಕ್ರಮಗಳು ಸತತವಾಗಿ ಜುಲೈ 20ರವರೆಗೂ ನಡೆಯಲಿದೆ. ಲೋಕ ಕಲ್ಯಾಣಾರ್ಥವಾಗಿ ಮಹಾಕಾಳಿ ಸನ್ನಿಧಿಯಲ್ಲಿ ದಾರಿದ್ರ್ಯ ನಿವಾರಣೆ, ವಾಮಾಚಾರ ದೋಷ ಪರಿಹಾರ, ದುಷ್ಟಗ್ರಹ ಪೀಡೆ ಪರಿಹಾರ, ಅಭಿಚಾರ ದೋಷ ಪರಿಹಾರ ಸೇರಿದಂತೆ ವಿವಿಧ ಹೋಮ ಮತ್ತು ಹವನಗಳು ನಡೆಯಲಿವೆ. ಅಲ್ಲದೆ ಗಿರಿಜಾ ಕಲ್ಯಾಣೋತ್ಸವ, ಸುಬ್ರಹ್ಮಣ್ಯೇಶ್ವರ ಕಲ್ಯಾಣೋತ್ಸವ, ಸೀತಾರಾಮ ಕಲ್ಯಾಣೋತ್ಸವ, ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕಲ್ಯಾಣೋತ್ಸವ, ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವಗಳು ಪ್ರತಿನಿತ್ಯ ನಡೆಯಲಿವೆ. ಜೊತೆಗೆ ಪ್ರತಿದಿನ ಬೆಳಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷ ಹೂವಿನ ಅಲಂಕಾರ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಇಂದು ಬೆಳಿಗ್ಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷ ಅಲಂಕಾರದ ಜೊತೆಗೆ ಗಿರಿಜಾ ಕಲ್ಯಾಣೋತ್ಸವ ನಡೆಯಿತು. ಜುಲೈ 16ರಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, 17ರಂದು ಸೀತಾರಾಮ ಕಲ್ಯಾಣೋತ್ಸವ, 18ರಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, 19ರಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ನಡೆಯಲಿದೆ. 20ರಂದು ಶನಿವಾರ ಬೆಂಗಳೂರಿನ ಪ್ರಸಿದ್ಧ ರವಿಶಂಕರ್ ತಂಡದಿಂದ ತಮಟೆ ವಾದ್ಯ,
ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾಮೇಳಗಳು ಪ್ರದರ್ಶನ ನೀಡಲಿವೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ತಾಲೂಕಿನ ಘಟ್ಟವಾಡಿ ಗ್ರಾಮದಲ್ಲಿ ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಓವರ್ ಹೆಡ್ ಟ್ಯಾಂಕ್ನಿಂದ ಗ್ರಾಮಸ್ಥರು ಜೀವ ಭಯದಲ್ಲಿಯೇ ಸಂಚರಿಸುವಂತಾಗಿದೆ. ಹಲವು ವರ್ಷಗಳಿಂದ ಗ್ರಾಮಕ್ಕೆ ನೀರುಣಿಸುತ್ತಿದ್ದ ಓವರ್ ಹೆಡ್ ಟ್ಯಾಂಕ್ ಶಿಥಿಲಾವಸ್ಥೆಗೆ ತಲುಪಿ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ನಂಜನಗೂಡು ತಾಲೂಕಿನ ಘಟ್ಟವಾಡಿ ಗ್ರಾಮದಲ್ಲಿ ಕುಸಿದು ಬೀಳುವ ಸ್ಥಿತಿಯಲ್ಲಿರುವ ಓವರ್ ಹೆಡ್ ಟ್ಯಾಂಕ್ನಿಂದ ಗ್ರಾಮಸ್ಥರು ಜೀವ ಭಯದಲ್ಲೇ ಸಂಚರಿಸುವಂತಾಗಿದೆ. ಹಲವು ವರ್ಷಗಳಿಂದ ಗ್ರಾಮಕ್ಕೆ ನೀರುಣಿಸುತ್ತಿದ್ದ ಓವರ್ ಹೆಡ್ ಟ್ಯಾಂಕ್ ಶಿಥಿಲಾವಸ್ಥೆಗೆ ತಲುಪಿ ಕುಸಿದು ಬೀಳುವ ಹಂತಕ್ಕೆ ತಲುಪಿದೆ. ಟ್ಯಾಂಕಿನ ಪಿಲ್ಲರ್ಗಳೆಲ್ಲವೂ ಸಂಪೂರ್ಣ ಬಿರುಕು ಬಿಟ್ಟು ಅದಕ್ಕೆ ಹಾಕಿದ್ದ ಸಿಮೆಂಟ್ ಕಾಂಕ್ರೀಟ್ ಕೆಳಗೆ ಉದುರಿ ಬೀಳುತ್ತಿದೆ. ಯಾವ ಸಮಯದಲ್ಲಾದರೂ ಟ್ಯಾಂಕ್ ಬೀಳುವ ಆತಂಕದಲ್ಲಿ ಗ್ರಾಮಸ್ಥರಿದ್ದಾರೆ. ಈ ದೃಶ್ಯದಲ್ಲಿ ಕಾಣುತ್ತಿರುವ ಓವರ್ ಹೆಡ್ ಟ್ಯಾಂಕ್ ಅನ್ನು ಸುಮಾರು 20 ವರ್ಷಗಳ ಹಿಂದೆ ಘಟ್ಟವಾಡಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ಗ್ರಾಮಸ್ಥರಿಗೆ ನೀರು ಪೂರೈಸಲು ನಿರ್ಮಿಸಲಾಗಿತ್ತು. ಆದರೆ ಇದೀಗ ಟ್ಯಾಂಕ್ಗಳ ಪಿಲ್ಲರ್ಗಳಿಗೆ ಹಾಕಿದ ಸಿಮೆಂಟ್ ಕಾಂಕ್ರೀಟ್ ಬಿರುಕು ಬಿಟ್ಟು ಕೆಳಗೆ ಉದುರುತ್ತಿದೆ. ಟ್ಯಾಂಕ್ನ ಪಿಲ್ಲರ್ಗಳಿಗೆ ಹಾಕಿದ್ದ ಕಂಬಿಗಳು ಕಾಣುತ್ತಿದ್ದು ತುಕ್ಕು ಹಿಡಿದು ಓವರ್ ಹೆಡ್ ಟ್ಯಾಂಕ್ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿ ಕುಸಿಯುವ ಸ್ಥಿತಿಯಲ್ಲಿದೆ. ಪ್ರತಿದಿನ ಗ್ರಾಮಸ್ಥರು, ಮಕ್ಕಳು ಇದೇ ರಸ್ತೆಯಲ್ಲಿ ಓಡಾಡುತ್ತಾರೆ. ಅನಾಹುತ ಸಂಭವಿಸಿದರೆ ಪ್ರಾಣಹಾನಿಯಾಗುತ್ತದೆ. ಈ ಟ್ಯಾಂಕಿನ ನೀರನ್ನು ಕುಡಿಯಲು ಗ್ರಾಮಸ್ಥರು ಬಳಸುತ್ತಿದ್ದಾರೆ. ಆದರೆ ಟ್ಯಾಂಕಿನ ಮೇಲೆ ಮುಚ್ಚಳ ಹಾಕದೆ ಹಕ್ಕಿ ಪಕ್ಷಿಗಳು ಹಿಕ್ಕಿ ಹಾಕುತ್ತಿವೆ. ಇದರಿಂದ ನೀರು ಕುಡಿಯಲು ಗ್ರಾಮಸ್ಥರು ಹಿಂದೇಟು ಹಾಕುತ್ತಿದ್ದಾರೆ. ಕುಡಿಯುವ ನೀರಿನ ಟ್ಯಾಂಕ್ ಸುತ್ತಮುತ್ತ ಅನೈರ್ಮಲ್ಯ ತಾಂಡವಾಡುತ್ತಿದೆ. ಕೊಳಚೆ ನೀರು ನಿಂತಲ್ಲೇ ನಿಂತಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿದ್ದಾರೆ. ಈ ಬಗ್ಗೆ ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಪಿಡಿಒ ನಿರ್ಮಲಾ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಓವರ್ ಹೆಡ್ ಟ್ಯಾಂಕ್ ಅನ್ನು ದುರಸ್ತಿಪಡಿಸಬೇಕು, ಇಲ್ಲವಾದಲ್ಲಿ ಇದನ್ನು ತೆರವುಗೊಳಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಒಂದು 30 ವರ್ಷ ಮೇಲೆ ಆಯಿತು. ಅದೇನಿದೆ ನೀರಿನ ಸಮಸ್ಯೆ ಇಲ್ಲ. ಇಲ್ಲಿ ಪರಿಸ್ಥಿತಿ ತಗೊಂಡ್ರು ಅದು ಚೆನ್ನಾಗಿ ಬಂತು. ಪಿಡಿಒ ನಮ್ಮ ಅವರಿದ್ರು ಅವ್ರಿಗೆ ಹೇಳಿದ್ರು, ಇವರಿದ್ರು ನೋಡಿ ಮೊನ್ನೆ ಬಂದು ಇವ್ರು ಪಿಡಿಒ ಹೊಸಬ್ರು ಕೂತಿದ್ರು ಹೊರ ಹೋಗ್ತಾನೆ ನೋಡ್ಬಿಟ್ಟು ಹೋಗೋರ ಅವ್ರು ನೋಡಿದಾರ ಮತ್ತೆ ಹಂಗೆ ಹೋಗಿದ್ರೆ ನಮ್ಮ ಇಲ್ಲೇ ಬಂದು ಕೂತಿದ್ದೆ ಹೊರ ಎಲ್ಲ ರೆಡಿ ಮಾಡ್ತಾರ. ಇದು ಬೆಳಗ್ಗೆ ಶುರುವಾಗಿನ 5-6 ವರ್ಷ ಆಗೋಯ್ತು. ಚಕ್ಕ ಬೀಳ್ತಿದೆ. ಸಮಸ್ಯೆ ಆದ್ರೆ ಏನು ಮಾಡೋಕ್ಕಾಗಲ್ಲ. ಕೆಲ ತಿರ್ಗಾಡ್ತದ ಸಮಸ್ಯೆ ಏನು ಮಾಡೋಕ್ಕಾಗಲ್ಲ. ನಾವು ಹೇಳ್ತಾ ಮಕ್ಕಳು ಕೂಡ ಯಾರಿಗೂ ಆಗ್ಬಿಡ್ತಾ ಇಲ್ಲ. ಅದು ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವೀಕ್ಷಕರೇ, ಇದು ಇಡೀ ರಾಜ್ಯವೇ ಖುಷಿ ಪಡೋ ವಿಚಾರ. ಹಾಗಂತ ಯಾವುದೇ ನಟಿ ತಾಯಿ ಆಗುತ್ತಿರೋ ವಿಚಾರ ಅಲ್ಲ. ಬೆಡ್ರೂಮ್ ಗೋಡೆಯ ಮೇಲಿರಬೇಕಾದ ಸುಪ್ರಸಿದ್ಧ ನಟಿಯರ ಚಿತ್ರಗಳು ತೋಟಗಳಲ್ಲಿ ರಾರಾಜಿಸುತ್ತಿವೆ. ಆ ನಟಿಯ ಅಭಿಮಾನಕ್ಕಾಗಿ ಹಾಕಿದ್ದಾನೆ ಅಂತ ಭಾವಿಸಬೇಡಿ. ಹಾಗೆ ತೋಟಕ್ಕೆ ನಟಿಯರ ಚಿತ್ರಗಳು ಬರೋದಕ್ಕೆ ಬೇರೆಯೇ ಕಾರಣವಿದೆ. ಆ ಕಾರಣ ಏನು ಅನ್ನೋದನ್ನ ನೀವೇ ನೋಡಿ. ನಟಿ ಸನ್ನಿ ಲಿಯೋನ್ ಯಾರಿಗೆ ಪರಿಚಯ ಇಲ್ಲ ಹೇಳಿ? ವಿಶ್ವದಲ್ಲಿಯೇ ಕುಖ್ಯಾತಿ ಪಡೆದಿರುವ ಸನ್ನಿ ಲಿಯೋನ್ ಇದೀಗ ಶಿಡ್ಲಘಟ್ಟದ ರೈತರೊಬ್ಬದ ಟೊಮೆಟೊ ತೋಟ ಕಾಯುತ್ತಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಬ್ಬ ನಟಿ ರಚಿತಾ ರಾಮ್ ಇದ್ದಾರಲ್ಲ, ಆಕೆಯು ಅದೇ ಟೊಮೆಟೊ ತೋಟದ ಕಾವಲಿಗೆ ನಿಂತಿದ್ದಾಳೆ. ಆದರೆ ಇದೇನಿದು, ಇಷ್ಟು ಖ್ಯಾತ ನಟಿಯರು ಬಂದು ತೋಟದ ಕಾವಲು ಕಾಯೋ ಸ್ಥಿತಿ ಯಾಕೆ ಅಂತ ಗಾಬರಿಯಾಗಬೇಡಿ. ಇದಕ್ಕೆ ಕಾರಣ ಬೇರೆನೇ ಇದೆ. ಈ ಹಿಂದೆ ತೋಟಗಳು ತುಂಬಾ ಸಮೃದ್ಧಿಯಾಗಿ ಬಂದರೆ ಅಂತಹ ತೋಟಗಳಿಗೆ ದೃಷ್ಟಿ ತಗಲುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಅದು ಮೂಢನಂಬಿಕೆಯೋ ವೈಜ್ಞಾನಿಕ ನಂಬಿಕೆಯೋ ಗೊತ್ತಿಲ್ಲ. ಆದರೆ ಪ್ರತಿ ತೋಟದಲ್ಲಿಯೂ ಒಂದು ಬೆದರು ಬೊಂಬೆ ನಿಲ್ಲಿಸುತ್ತಿದ್ದರು. ಅಂದರೆ ಯಾರೇ ಕೆಟ್ಟ ಕಣ್ಣಿನವರು ತೋಟದ ಕಡೆ ನೋಡುವುದಕ್ಕೂ ಮೊದಲು ಆ ಬೆದರು ಗೊಂಬೆಯನ್ನು ನೋಡುತ್ತಾರೆ. ಹಾಗಾಗಿ ಕೆಟ್ಟ ದೃಷ್ಟಿ ಆ ಗೊಂಬೆಗೆ ತಗುಲುತ್ತದೆ ಹೊರತು ತೋಟ ಆ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುತ್ತದೆ ಎಂಬುದು ರೈತರ ನಂಬಿಕೆ. ಹಾಗಾಗಿಯೇ ಪ್ರತಿ ತೋಟದಲ್ಲಿಯೂ ಬಗೆ ಬಗೆಯ ಬೆದರು ಗೊಂಬೆಗಳನ್ನು ನಿಲ್ಲಿಸುತ್ತಿದ್ದರು. ಶಿಡ್ಲಘಟ್ಟ ತಾಲೂಕಿನ ಹಾಂಡಿಗನಾಳದ ರೈತರೊಬ್ಬರು ತಮ್ಮ ಟೊಮೊಟೊ ತೋಟಕ್ಕೆ ದೃಷ್ಟಿ ಆಗಬಾರದೆಂದು
ವಿನೂತನ ಉಪಾಯ ಹುಡುಕಿ ಗಮನ ಸೆಳೆದಿದ್ದಾರೆ. ಚಲನಚಿತ್ರ ನಟಿಯರ ಫೋಟೋಗಳನ್ನು ಕಟ್ಟಿ ಗಮನ ಸೆಳೆದಿದ್ದಾರೆ. ಈ ರೈತನ ಹೆಸರು ದೀಪು. ಜನರ ದೃಷ್ಟಿ ನಟೀಮಣಿಯರ ಕಡೆ ಹೋಗುವುದರಿಂದ ಬೆಳೆಗೆ ಕೆಟ್ಟ ದೃಷ್ಟಿ ತಾಕಲ್ಲ ಎಂಬುದು ಈ ರೈತನ ಮುಂದಾಲೋಚನೆ. ಸಂಜು ವೈಟ್ಸ್ ಗೀತಾ ಭಾಗ 2ರ ಶೂಟಿಂಗ್ ಇತ್ತೀಚೆಗಷ್ಟೇ ಶಿಡ್ಲಘಟ್ಟದಲ್ಲಿ ನಡೆದಿತ್ತು. ಅದರಲ್ಲಿ ನಾಯಕಿಯಾಗಿ ನಟಿಸುತ್ತಿರುವ ನಟಿ ರಚಿತಾ ರಾಮ್ ಚಿತ್ರಗಳನ್ನೇ ತನ್ನ ಟೊಮೊಟೊ ತೋಟದಲ್ಲಿ ಹಾಕಿದ್ದಾರೆ. ಶೂಟಿಂಗ್ ಎಂದು ಬಂದ ನಟೀಮಣಿಯನ್ನು ತೋಟದ ಕಾವಲಿಗೆ ಇರಿಸಿಕೊಳ್ಳುವುದಾಗಿ ರೈತ ನಾಗೇಚಾಟಕಿ ಹಾರಿಸುತ್ತಾರೆ. ಟೊಮೊಟೊ ಎಂಬುದು ಅನಿಶ್ಚಿತತೆಯ ಬೆಳೆ. ಉತ್ತಮ ಬೆಳೆ ಬಂದಾಗ ಬೆಲೆ ಸಿಗೋದಿಲ್ಲ, ಬೆಲೆ ಬಂದಾಗ ಬೆಳೆ ಬರಲ್ಲ ಎಂಬ ಆತಂಕ ರೈತರನ್ನು ಸದಾ ಕಾಡುತ್ತಲೇ ಇದೆ. ಹಾಗಾಗಿ ಬೆಳೆ ಚೆನ್ನಾಗಿ ಬರಲಿ, ಬೆಲೆಯೂ ಸಿಗಲಿ ಎಂಬ ಆಸೆಯಿಂದ ಯಾರ ಕೆಟ್ಟ ದೃಷ್ಟಿಯೂ ಬೆಳೆ ಕಡೆ ಬೀಳಬಾರದೆಂದು ಎಚ್ಚರಿಕೆ ವಹಿಸುವವರು ಈಗಲೂ ಇದ್ದಾರೆ. ಅಲ್ಲದೆ ತೋಟದಲ್ಲಿ ಜನರಿದ್ದಾರೆ ಎಂದು ತೋರಿಸಲು ಬೆದರು ಗೊಂಬೆಗಳು. ದೃಷ್ಟಿಯಾಗದೇ ಇರಲಿ ಎಂದು ದೃಷ್ಟಿಗೊಂಬೆಗಳನ್ನು ಅಳವಡಿಸುವುದೆಲ್ಲ ರೈತರ ಸಹಜ ಕೆಲಸಗಳು. ಟೊಮೊಟೊ ಬೆಳೆ ನಳಿನಳಿಸುತ್ತಿದೆ. ತೋಟಕ್ಕೆ ದೃಷ್ಟಿಯಾದರೆ ಏನು ಗತಿ? ಹಾಗಾಗಿ ಇವರಿಗೆ ಹೊಳೆದಿದ್ದೇ ಸುಂದರ ನಟಿಯ ಚಿತ್ರ. ಹೌದು, ನಟಿಯರ ಫೋಟೋಗಳನ್ನು ತನ್ನ ತೋಟದಲ್ಲಿ ಕಟ್ಟಿ ಕುತೂಹಲ ಕೆರಳಿಸಿದ್ದಾರೆ. ತೋಟದ ಸುತ್ತ ರಸ್ತೆ ಬದಿಯಲ್ಲಿ ಜನರಿಗೆ ಕಾಣಿಸುವಂತೆ ನಟಿಯರ ಫೋಟೋಗಳನ್ನು ಹಾಕಲಾಗಿದೆ. ರೈತ ದೀಪು ಮಾತನಾಡಿ, ಹಲವು ಬಾರಿ ದೃಷ್ಟಿ ಗೊಂಬೆಗಳನ್ನಿಟ್ಟಿದ್ದೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಹಾಗಾಗಿ ನಟಿಯರ ಫೋಟೋಗಳನ್ನು ದೃಷ್ಟಿಗೊಂಬೆಗಳ ಜಾಗದಲ್ಲಿ ಹಾಕಿದ್ದೇನೆ. ಈ ಫೋಟೋಗಳನ್ನು ಜನ ನೋಡಿಕೊಂಡು ಖುಷಿಯಿಂದ ಮುಂದೆ ಹೋಗುತ್ತಾರೆ ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್,
ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಮಹಿಳೆ ತನ್ನ ಸಂಸಾರ ನಡೆಸುವಂತಾಗಲು ದೇವರ ಸ್ಮರಣೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಭಗವತ್ ಚಿಂತನೆಯ ಮೂಲಕ ಗರ್ಭಾವಸ್ಥೆಯಿಂದಲೇ ಮಗುವಿಗೆ ಸಂಸ್ಕಾರ ಕಲಿಸಿದರೆ ಅಂತಹ ಮಗು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಚನ್ನಪಟ್ಟಣ ವಿವೇಕ ಜಾಗೃತಿ ಬಳಗದ ಉಪನ್ಯಾಸಕಿ ಶಶಿಕಲಾ ರವೀಂದ್ರ ತಿಳಿಸಿದರು. ಮಹಿಳೆ ತನ್ನ ಸಂಸಾರ ನಡೆಸುವಂತಾಗಲು ದೇವರ ಸ್ಮರಣೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು. ಭಗವತ್ ಚಿಂತನೆಯ ಮೂಲಕ ಗರ್ಭಾವಸ್ಥೆಯಿಂದಲೇ ಮಗುವಿಗೆ ಸಂಸ್ಕಾರ ಕಲಿಸಿದರೆ ಅಂತಹ ಮಗು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಚನ್ನಪಟ್ಟಣ ವಿವೇಕ ಜಾಗೃತಿ ಬಳಗದ ಉಪನ್ಯಾಸಕಿ ಶಶಿಕಲಾ ರವೀಂದ್ರ ಹೇಳಿದರು. ಬಾಗೇಪಲ್ಲಿ ಡಿವೈನ್ ಪಾರ್ಕ್ ಟ್ರಸ್ಟ್ ಸಾಲಿಗ್ರಾಮ ಆಂಗರ ಸಂಸ್ಥೆಯಾದ ವಿವೇಕ ಜಾಗೃತ ಬಳಗದಿಂದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ವಿವೇಕ ಜಾಗೃತಿ ಬಳಗ ಮಹಿಳೆಯರಿಗಾಗಿ ವನಿತಾ ಸಂಗಮ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದರು. ಮಹಿಳೆ ತಾಯಿಯಾಗಿ, ಸಹೋದರಿಯಾಗಿ, ಹೆಂಡತಿಯಾಗಿ, ಗುರುವಾಗಿ ಒಂದು ಕುಟುಂಬವನ್ನು ಮುನ್ನಡೆಸುವ ಹಾಗೂ ದೇಶವನ್ನು ಆಳುವ ಶಕ್ತಿಯನ್ನು ಹೊಂದಿದ್ದಾಳೆ. ಬಡತನದಲ್ಲೂ ಶ್ರುತಿಗೆಡದ ಮಾನಸಿಕ ಸ್ಥೈರ್ಯ ಗೃಹಿಣಿಗಿದೆ ಎಂದರು. ನಿವೃತ್ತ ಉಪತಹಶೀಲ್ದಾರ್ ಎಸ್ ಮುನಿರಾಮಯ್ಯ ಮಾತನಾಡಿ, ಡಿವೈನ್ ಪಾರ್ಕ್ ಸಂಸಾರಿಗಳ ಸಾಧನ ಗರಡಿಯಾಗಿದ್ದು ಕಷ್ಟಗಳಿಗೆ ದಾರಿ ಕಂಡುಕೊಳ್ಳಲು ಸಹಕಾರಿಯಾಗಿದೆ ಎಂದರು. ಎಲ್ಲ ಸಂದರ್ಭಗಳಲ್ಲಿ ಧಾರ್ಮಿಕ ಸಮಾರಂಭಗಳಲ್ಲಿ ಕೇವಲ ಮಹಿಳೆಯರೇ ಹೆಚ್ಚು ಪಾಲ್ಗೊಳ್ಳುತ್ತಾರೆ. ಕುಟುಂಬದ ಎಲ್ಲ ಸದಸ್ಯರನ್ನು ಕರೆದುಕೊಂಡು ಬರುವ ಹುಮ್ಮಸ್ಸು ಮಹಿಳೆ ಪ್ರದರ್ಶಿಸಬೇಕು. ಯಶಸ್ವಿ ಬದುಕಿಗೆ ವಿವೇಕ ಜಾಗೃತ ಬಳಗ ಸಾಧನವಾಗಿದೆ ಎಂದರು. ಡಾಕ್ಟರ್ಜಿ ಅದನ್ನು ನೇರವಾಗಿ ಹೇಳ್ತಾರೆ, ನಾನು ಕಂಡಿದ್ದೇನೆ, ನಾನು ಅನುಭವಿಸಿದ್ದೇನೆ, ಭಗವಂತ ಇದ್ದಾನೆ, ನೋಡ್ತಾ ಇದ್ದಾನೆ, ಪರೀಕ್ಷೆ ಮಾಡ್ತಾ ಇದ್ದಾನೆ. ಪ್ರತಿ ಕ್ಷಣ ನಾವು ಮಾಡುವ ಎಲ್ಲ ಕೆಲಸವನ್ನು ಭಗವಂತ ಪರೀಕ್ಷೆ ಮಾಡ್ತಾ ಇರ್ತಾನೆ ಅಂತ. ಈಗ ಒಂದು ಡಿವೈನ್ ಪಾರ್ಕಿನ ಕಾರ್ಯಕ್ರಮ ಅಂದರೆ ಏನು ವಿಶೇಷತೆ ಡಿವೈನ್ ಪಾರ್ಕಿನ ಕಾರ್ಯಕ್ರಮದಲ್ಲಿ ಅಂತಂದರೆ, ಈಗಾಗಲೇ ಎಲ್ಲ ಸರ್ವ ದೇವದೇವಿಯರು ಈ ದೇವಾಲಯದಲ್ಲಿದ್ದಾರೆ. ಈ ಎಲ್ಲ ಸರ್ವ ದೇವದೇವಿಯರ ಜೊತೆಗೆ ಹೇಗೆ ಅಧ್ಯಕ್ಷರು, ಅಧಿಕಾರಿಗಳು ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಹೇಗೆ ಚುರುಕಾಗ್ತಾರೋ ಭಗವಂತ ಕೂಡ ಚುರುಕಾಗ್ತಾನಂತೆ. ಗುರುಜಿ ಹೇಳ್ತಾರಂತೆ, ಎಲ್ಲ ಸರ್ವ ದೇವದೇವರನ್ನ ಕರೀತಾರಂತೆ. ಇವತ್ತು ಬಾಗೇಪಲ್ಲಿಯಲ್ಲಿ ನನಗನ್ನಿಸ್ತು, ಬಾಗೇಪಲ್ಲಿ ಅಂದರೆ ಇಲ್ಲೆಲ್ಲ ಬಾಗುವವರೇ ಇದ್ದಾರೆ, ಬೀಗುವವರು ಯಾರೂ ಇಲ್ಲ ಅಂತ. ಯಾಕೆಂದರೆ ಡಾಕ್ಟರ್ಜಿ ಯಾವಾಗಲೂ ಹೇಳ್ತಾರೆ, ಭಾಗಬೇಕು ಭಗವಂತನ ಮುಂದೆ, ಬಾಗಿ ನೀವು ಬೀಗಬೇಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಡಿವೈನ್ ಪಾರ್ಕ್ ವಿವೇಕ ಜಾಗೃತಿ ಬಳಗದಿಂದ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಮಾಡಿದರು. ಬಾಗೇಪಲ್ಲಿ ವಿವೇಕ ಜಾಗೃತಿ ಬಳಗ ಪದಾಧಿಕಾರಿಗಳ ಬಯಪ್ಪ ರೆಡ್ಡಿ, ಶ್ವೇತಾ ಗಂಜಂ, ಅಶ್ವತ್ಥ ನಾರಾಯಣ, ಇಂದ್ರಾಣಿ, ವೆಂಕಟೇಶ್, ವನಿತಾ, ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಅರಸೀಕೆರೆ ನಗರಸಭೆ ಮುಂಭಾಗದಲ್ಲಿ ಇಂದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಘಟನೆ ಪ್ರತಿಭಟನೆ ನಡೆಸಿತು. ಇತ್ತೀಚೆಗೆ ನಗರದಲ್ಲಿ ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿ ದಿನೇ ದಿನೇ ಹೆಚ್ಚಾಗಿದ್ದು, ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಅರಸೀಕೆರೆ ನಗರಸಭೆ ಮುಂಭಾಗದಲ್ಲಿ ಇಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಂಘಟನೆ ಪ್ರತಿಭಟನೆ ನಡೆಸಿತು. ಇತ್ತೀಚೆಗೆ ನಗರದಲ್ಲಿ ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಎಸ್ಡಿಪಿಟಿಐ ತಾಲೂಕು ಉಪಾಧ್ಯಕ್ಷ ಸಲ್ಮಾನ್ ಪಾಷಾ ಮಾತನಾಡಿ, ಇತ್ತೀಚೆಗೆ ನಗರಾದ್ಯಂತ ಬೀದಿ ನಾಯಿಗಳು ಹೆಚ್ಚಾಗಿದ್ದು, ಸಣ್ಣ ಸಣ್ಣ ಮಕ್ಕಳ ಮೇಲೆ ದಾಳಿ ಮಾಡುತ್ತಿರುವ ಘಟನೆಗಳು ನಡೆಯುತ್ತಿವೆ ಎಂದು
ಎಂದು ಆತಂಕ ವ್ಯಕ್ತಪಡಿಸಿದರು. ಮೊನ್ನೆ ಬಾಬಾ ಸಾಬ್ ಕಾಲೋನಿಯಲ್ಲಿ ಬಾಲಕಿ ಮನೆಯ ಮುಂದೆ ಆಟ ಆಡುತ್ತಿದ್ದ ವೇಳೆ ನಾಯಿಗಳು ದಾಳಿ ಮಾಡಿ ಮಗುವಿನ ಕೈ ಕಿತ್ತು ಹಾಕಿದ್ದು, ಅದೃಷ್ಟವಶಾತ್ ಪಕ್ಕದಲ್ಲಿದ್ದ ಜನರು ನಾಯಿಗಳನ್ನು ಓಡಿಸಿದ್ದರಿಂದ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ನಂತರ ಮಗುವಿಗೆ ಹಾಸನದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇದೇ ರೀತಿ ಇನ್ನು ಹಲವು ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿರುವ ಘಟನೆಗಳು ನಡೆದಿವೆ. ಬೀದಿ ನಾಯಿಗಳು ಎಲ್ಲರ ಮೇಲೆ ಮುಗಿ ಬೀಳುತ್ತಿದ್ದು, ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ನಗರಸಭೆ ಆಯುಕ್ತ ಕೃಷ್ಣಮೂರ್ತಿ, ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವುದಾಗಿ ಆಶ್ವಾಸನೆ ನೀಡಿದರು. ಸ್ಟೆರಿಲೈಸೇಷನ್ ಮಾಡಿಸಿ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾತ್ರ ಮಾಡಬೇಕು. ಈಗಾಗಲೇ ನಗರಸಭೆಯಿಂದ ನಾವು 3 ಸಲ ಟೆಂಡರ್ ಕಾಲ್ ಮಾಡಿದ್ದೀವಿ. ಏನು ಸ್ಟೆರಿಲೈಸೇಷನ್ ಮಾಡೋಂಥ ಒಂದು ಕಾರ್ಯಕ್ರಮಕ್ಕೆ ನಾವು ರಿಸರ್ವ್ ಮಾಡಿ 30 ಲಕ್ಷ ದುಡ್ಡನ್ನ ರಿಸರ್ವ್ ಮಾಡಿ ಅದಕ್ಕೆ ಟೆಂಡರ್ ಕಾಲ್ ಮಾಡಿದ್ವಿ. ಯಾವುದೇ ಸಂಸ್ಥೆಯವರು ಟೆಂಡರ್ನಲ್ಲಿ ಭಾಗವಹಿಸಿಲ್ಲ. ನಾವು ಏನು ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ ಅವ್ರನ್ನೂ ಕೋಆರ್ಡಿನೇಷನ್ ಮಾಡಿಕೊಂಡು ಮಾಡೋಣ ಅಂತ ಒಂದು ಕಾನ್ಸೆಪ್ಟಲ್ಲಿ ಡಿಸ್ಕಷನ್ ಮಾಡಿತ್ತು. ಅದು ಯಾಕೋ ಸರಿ ಆಗ್ತಾ ಇಲ್ಲ. ಮತ್ತೆ ನಾವು ಈಗ ಮತ್ತೆ ರೀಕಾಲ್ ಮಾಡಿದ್ದೀವಿ ಟೆಂಡರ್ನ. ಆದಷ್ಟು ಜಲ್ದಿ ನಾಯಿಗಳನ್ನ ಇಟ್ಟು ಸ್ಟೆರಿಲೈಸೇಷನ್ ಮಾಡಿಸ್ತೀವಿ. ಆ ಕ್ರಮ ಮಾಡೋಕ್ಕೆ ನಾವು ಚಾಚಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಎಸ್ಡಿಪಿಐ ತಾಲೂಕು ಕಾರ್ಯದರ್ಶಿ ಸದ್ದಾಂ ಹುಸೇನ್, ವಸೀಂ ಬೇಗ್, ರಿಯಾಜ್, ಇಮ್ರಾನ್, ಮುಬಾರಕ್ ಮತ್ತಿತರರು ಹಾಜರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ರಾಮನಗರಕ್ಕೆ ನೀರು ಹರಿಸುವುದನ್ನು ವಿರೋಧಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ವಿಧಾನಸಭಾ ಅಧಿವೇಶನದಲ್ಲಿ ತೀವ್ರವಾಗಿ ಖಂಡಿಸಬೇಕೆಂದು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಒತ್ತಾಯಿಸಿದರು. ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ರಾಮನಗರಕ್ಕೆ ನೀರು ಹರಿಸುವುದನ್ನು ವಿರೋಧಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ವಿಧಾನಸಭಾ ಅಧಿವೇಶನದಲ್ಲಿ ತೀವ್ರವಾಗಿ ಖಂಡಿಸಬೇಕು ಎಂದು ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಒತ್ತಾಯಿಸಿದರು. ಗುಬ್ಬಿ ಪಟ್ಟಣದ ಶಾಸಕರ ಗೃಹ ಕಚೇರಿಯಲ್ಲಿ ಮಾತನಾಡಿದ ಅವರು, ಹೇಮಾವತಿ ಲಿಂಕ್ ಕೆನಾಲ್ ಮೂಲಕ ನೀರು ರಾಮನಗರಕ್ಕೆ ಹರಿದರೆ ಇಡೀ ತುಮಕೂರು ಜಿಲ್ಲೆಗೆ ಸಂಕಷ್ಟ ಎದುರಾಗುತ್ತದೆ. ಕಲ್ಪಿತರು ನಾಡಿಗೆ ಹೇಮಾವತಿಯೇ ಜೀವನಾಳವಾಗಿದ್ದು, ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆಗೆ ಹರಿಸದಂತೆ ಈಗಾಗಲೇ ಹಲವು ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ಈಗ ಅಧಿವೇಶನ ಆರಂಭವಾಗಿದ್ದು, ಅಧಿವೇಶನದಲ್ಲಿಯೇ ಇದನ್ನು ತಿರಸ್ಕರಿಸುವ ಕೆಲಸವನ್ನು ಎಲ್ಲ ಜನಪ್ರತಿನಿಧಿಗಳು ಮಾಡಬೇಕು ಎಂದರು. ಹೇಮಾವತಿ ನಾಲೆಯ ಮೂಲಕ ಜಿಲ್ಲೆಯ ಕೆರೆಗಳಿಗೆ ಈಗಿನಿಂದಲೇ ನೀರು ಹರಿಸುವ ಕೆಲಸಕ್ಕೆ ಮುಂದಾದಲ್ಲಿ ಅಣೆಕಟ್ಟೆಯಲ್ಲಿ ಒಳಹರಿವು ಹೆಚ್ಚು ಇರುವುದರಿಂದ ಜಿಲ್ಲೆಯ ಕೆರೆಗಳು ತುಂಬಲು ಅನುಕೂಲವಾಗುತ್ತವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಮನಸ್ಸು ಮಾಡಿ ಜಿಲ್ಲೆಗೆ ನೀರು ಹರಿಸಬೇಕು ಎಂದರು. ಕೆಎಸ್ಆರ್ಟಿಸಿ ಟಿಕೆಟ್ ದರ ಹೆಚ್ಚಿಸಬೇಕು ಎಂದು ಸರ್ಕಾರ ಚಿಂತನೆ ಮಾಡಿದ್ದು, ಕೂಡಲೇ ಅದನ್ನು ಕೈಬಿಡಬೇಕು ಎಂದು ಒತ್ತಾಯ ಮಾಡಿದರು. ಏನು ಹೇಮಾವತಿ ಲಿಂಕ್ ಕೆನಾಲ್ ಮಾಗಡಿ ಮತ್ತು ರಾಮನಗರಕ್ಕೆ ವಾಮ ಮಾರ್ಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಏನು ಒಂದು ಕ್ರೂರ ನಿರ್ಧಾರ ಅಂತಲೂ ಹೇಳಿದರೆ ನಾನು ಇದಾಗಲ್ಲ. ಆದ್ದರಿಂದ ಎಲ್ಲ ಜಿಲ್ಲೆಯ ಶಾಸಕರು ಮತ್ತು ಪಕ್ಷಾತೀತವಾಗಿ ಇದಕ್ಕೆ ಧ್ವನಿ ಎತ್ತಬೇಕು ಮತ್ತು ಜಿಲ್ಲೆ ಪರವಾಗಿ ನಿಂತು ಜಿಲ್ಲೆ ರಕ್ಷಣೆ ಮಾಡಬೇಕಾಗ್ತೈತೆ. ನಮ್ಮ ನೀರು ನಮ್ಮ ಹಕ್ಕು ಹೋರಾಟದಲ್ಲಿ ಪಕ್ಷಾತೀತವಾಗಿ ಭಾಗವಹಿಸಬೇಕು. ಮತ್ತು ನಮ್ಮ ಜಿಲ್ಲೆ ಜನ ಯಾವುದೇ ಕಾರಣಕ್ಕೂ ರಕ್ತ ಬೇಕಾದ್ರೂ ಕೊಟ್ಟೆವು, ಈ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಲಿಂಕ್ ಕೆನಲ್ ಆಗಕ್ಕೆ ಬಿಡಲ್ಲ ಅನ್ನೋ ನಿರ್ಧಾರದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯ ಲಕ್ಷ್ಮೀರಂಗಯ್ಯ, ಶ್ರೀಧರ್, ಪರಮಣ್ಣ, ಜಗದೀಶ್ ಇನ್ನೂ ಹಲವರು ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು. ಹೊರ ರಾಜ್ಯ ಕೇರಳದ ವಯನಾಡಿನಲ್ಲಿ ನಿರಂತರ ಮಳೆ ಸುರಿಯುತ್ತಿರುವ ಕಾರಣ ನಂಜನಗೂಡಿನ ಕಪಿಲಾ ನದಿಗೆ ಭಾರೀ ಪ್ರಮಾಣದ ನೀರು ಹೊರಬಿಡಲಾಗಿದೆ. ಕಳೆದ 3-4 ದಿನಗಳಿಂದ ನಿರಂತರವಾಗಿ ಪ್ರತಿದಿನ 20,000 ಕ್ಯೂಸೆಕ್ ನೀರು ಕಬಿನಿ ಜಲಾಶಯದಿಂದ ಕಪಿಲಾ ನದಿಯ ಮೂಲಕ ಹೊರಬಿಡಲಾಗುತ್ತಿದೆ. ಹೊರ ರಾಜ್ಯ ಕೇರಳದ ವಯನಾಡಿನಲ್ಲಿ ನಿರಂತರ ಮಳೆ ಸುರಿಯುತ್ತಿರುವ ಕಾರಣ ನಂಜನಗೂಡಿನ ಕಪಿಲಾ ನದಿಗೆ ಭಾರೀ ಪ್ರಮಾಣದ ನೀರು ಹೊರಬಿಡಲಾಗಿದೆ.
ಕಳೆದ 3-4 ದಿನಗಳಿಂದ ನಿರಂತರವಾಗಿ ಪ್ರತಿದಿನ 20,000 ಕ್ಯೂಸೆಕ್ ನೀರು ಕಬಿನಿ ಜಲಾಶಯದಿಂದ ಕಪಿಲಾ ನದಿಯ ಮೂಲಕ ಹೊರಬಿಡಲಾಗುತ್ತಿದೆ. ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯದ 16 ಕಾಲು ಮಂಟಪ ಸೇರಿದಂತೆ ದೇವಾಲಯದ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ದೇವಾಲಯಕ್ಕೆ ಆಗಮಿಸುವ ಭಕ್ತರು ಯಾವುದೇ ಕಾರಣಕ್ಕೂ ನೀರು ಕಡಿಮೆಯಾಗುವ ತನಕ ಕಪಿಲಾ ನದಿಯ ದಡಕ್ಕೆ ತೆರಳದಂತೆ ದೇವಾಲಯದ ಆಡಳಿತ ಕಾರ್ಯನಿರ್ವಾಹಕ ಅಧಿಕಾರಿ ಆದೇಶದ ಮೇರೆಗೆ ಪ್ರವೇಶ ಮಾಡದಂತೆ ನಿರ್ಬಂಧಿಸಲಾಗಿದೆ. ಈಗಾಗಲೇ ಕಪಿಲಾ ನದಿಯ ಅಂಚಿನಲ್ಲಿರುವ ನಂಜನಗೂಡು ಪಟ್ಟಣದ ಒಕ್ಕಲಗೇರಿ ತೋಪಿನ ಬೀದಿ ಸೇರಿದಂತೆ ಇನ್ನೂ ಅನೇಕ ಬಡಾವಣೆಗಳಿಗೆ ತಾಲೂಕು ಆಡಳಿತದಿಂದ ಜನ ಜಾನುವಾರು ರಕ್ಷಣೆಗಾಗಿ ಬೇರೆಡೆಗೆ ಸ್ಥಳಾಂತರವಾಗಲು ಜಾಗೃತಿ ಮೂಡಿಸಲಾಗಿದೆ. ರಾಜ್ಯದಲ್ಲಿ ಇನ್ನೂ 3-4 ದಿನಗಳ ಕಾಲ ಮಳೆಯ ಪ್ರಮಾಣ ಹೆಚ್ಚಿರುವುದರಿಂದ ಮೈಸೂರು ಜಿಲ್ಲಾ ಆಡಳಿತ ಕಪಿಲಾ ನದಿಯ ಅಂಚಿನಲ್ಲಿರುವ ಜನವಸತಿ ಪ್ರದೇಶಗಳಿಗೆ ಜಾಗೃತಿಗಾಗಿ ಧ್ವನಿವರ್ಧಕಗಳ ಮೂಲಕ ಎಚ್ಚರಿಕೆ ನೀಡಲಾಗುತ್ತಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಭಕ್ತಿ, ಮುಕ್ತಿ ಎರಡನ್ನೂ ಪಡೆದಾಗ ಮಾತ್ರ ಜೀವನ ಶ್ರೇಷ್ಠವಾಗುತ್ತದೆ ಎಂದು ಬೆಟ್ಟದಹಳ್ಳಿ ಗವಿ ಮಠಾಧ್ಯಕ್ಷರಾದ ಚಂದ್ರಶೇಖರ್ ಸ್ವಾಮಿಗಳು ತಿಳಿಸಿದರು. ಗುಬ್ಬಿ ತಾಲೂಕಿನ ಬಾಗೂರು ಗೇಟಿನ ಅನುಭವ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಚಂದ್ರಶೇಖರ ಸ್ವಾಮಿಗಳ ನಿರಂಜನ ಜಂಗಮ ಚರ ಪಟ್ಟಾಧಿಕಾರ ಸುವರ್ಣ ಮಹೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಭಕ್ತಿ, ಮುಕ್ತಿ ಎರಡನ್ನು ಪಡೆದಾಗ ಮಾತ್ರ ಜೀವನ ಶ್ರೇಷ್ಠವಾಗುತ್ತದೆ ಎಂದು ಬೆಟ್ಟದಹಳ್ಳಿ ಗವಿ ಮಠಾಧ್ಯಕ್ಷರಾದ ಚಂದ್ರಶೇಖರ ಸ್ವಾಮಿಗಳು ತಿಳಿಸಿದರು. ಗುಬ್ಬಿ ತಾಲೂಕಿನ ಬಾಗೂರುಗೇಟಿನ ಅನುಭವ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಚಂದ್ರಶೇಖರ ಸ್ವಾಮಿಗಳ ನಿರಂಜನ ಜಂಗಮ ಚರ ಪಟ್ಟಾಧಿಕಾರ ಸುವರ್ಣ ಮಹೋತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಜಂಗಮ ತತ್ವ ಎಲ್ಲರಲ್ಲಿ ಅಡಗಿದೆ. ಬಸವಣ್ಣನವರು ಹೇಳಿರುವ ವಚನಗಳ ಪ್ರತಿ ಸಾಲು ಇನ್ನು 100 ವರ್ಷ ಜೀವಂತವಾಗಿಯೇ ಇರುತ್ತದೆ. ಸಮಾಜದಲ್ಲಿ ಹೇಗೆಲ್ಲ ನಾವು ಬದುಕಬೇಕು ಎಂಬುದನ್ನು ಜಗಜ್ಯೋತಿ ಬಸವೇಶ್ವರರು ತೋರಿಸಿಕೊಟ್ಟಿದ್ದಾರೆ ಎಂದರು. ಪ್ರತಿಯೊಬ್ಬರು ಬಸವಣ್ಣ ಹಾಗೂ ಜಂಗಮರ ತತ್ವಗಳನ್ನು ಪಾಲಿಸಬೇಕು ಮತ್ತು ರೂಢಿಸಿಕೊಳ್ಳಬೇಕು. ಸಂಸ್ಕಾರಯುತ ಜೀವನದ ಜೊತೆಗೆ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ನೆಲೆಸಬೇಕಿದೆ. ಇಂತಹ ಕಾರ್ಯಕ್ರಮಗಳು ಸಮಾಜದ ಹಿತಕ್ಕಾಗಿ ಮಾಡಬೇಕಿದ್ದು, ಜಂಗಮರ ತತ್ವ ಸಮಾಜದ ತಂದೆ ತಾಯಿಯರು ಸಂಸ್ಕಾರವಂತ ಮಕ್ಕಳನ್ನು ನೀಡಿದಾಗ ಜಗತ್ತಿಗೆ ಒಳ್ಳೆಯದಾಗುತ್ತದೆ ಎಂದರು. ಕಣ್ಣೂರು ಮಕ್ಕಳ ದೇವರ ಮಠದ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ, ಈ ಭಾಗದ ವೀರಶೈವ ಜನಾಂಗಕ್ಕೆ ಈ ಜಾಗದಲ್ಲಿ ಅನುಭವ ಮಂಟಪ ಮಾಡಿ ಚಿಂತಕರಿಗೆ, ಭಕ್ತರಿಗೆ ಹಾಗೂ ಶರಣರಿಗೆ ಒಳ್ಳೆಯ ವಿಚಾರಗಳನ್ನು ಕಲ್ಪಿಸಿಕೊಡುವ ಕೆಲಸವನ್ನು ಬೆಟ್ಟದಹಳ್ಳಿ ಶ್ರೀಗಳು ಮಾಡುತ್ತಿದ್ದಾರೆ. ಬೆಟ್ಟದಹಳ್ಳಿ ಮಠ ಅಭಿವೃದ್ಧಿಯಾಗಬೇಕಾದರೆ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಸ್ವಾಮಿಗಳೇ ಕಾರಣ. ಬೆಟ್ಟದಹಳ್ಳಿ ಶ್ರೀಗಳು ಕಷ್ಟಪಟ್ಟು ಮಠವನ್ನು ಅಭಿವೃದ್ಧಿ ಮಾಡಿ ಈಗ ವಿದ್ಯಾಸಂಸ್ಥೆಗಳನ್ನು ತೆರೆದು ಈಗ ದೊಡ್ಡ ಮಟ್ಟಕ್ಕೆ ಗವಿಮಠ ಬೆಳೆದಿದೆ. ಬೆಟ್ಟದಹಳ್ಳಿ ಗವಿಮಠದಲ್ಲಿ ಶಿವಯೋಗಿ ಮಲ್ಲಿಕಾರ್ಜುನ ಸ್ವಾಮಿ ತಪಸ್ಸು ಮಾಡಿರುವ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರ ತಪೋವನ ಆಗಲಿ, ಶ್ರೀ ಮಠ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. ಸಮಾರಂಭ ನಿಟ್ಟೂರಿನ ಪ್ರಮುಖ ಗ್ರಾಮದ ಬೀದಿಗಳಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀವೆಲ್ಲರೂ ಕೂಡ ಗುರುಗಳನ್ನ ಬರಮಾಡಿಕೊಂಡು, ಆ ಗುರುಗಳು ಭಕ್ತಿ ಶ್ರದ್ಧೆ ನಿಮ್ಮಲ್ಲಿ ಎಷ್ಟಿದೆ ಅಂತಂದ್ರೆ ನನಗೆ ನಿಜವಾಗ್ಲೂ ಸಂತೋಷ ಆಯ್ತು. ಆ ತರ ಭಕ್ತಿ ಶ್ರದ್ಧೆ ಇರ್ಬೇಕು. ಇದೆಲ್ಲ ಯಾಕೆ ಬರಬೇಕು ಅಂತಂದ್ರೆ ಸಂಸ್ಕಾರ ಇರ್ಬೇಕು ಅಂತ. ಮನುಷ್ಯನಿಗೆ ಸಂಸ್ಕಾರ ಇಲ್ಲ ಅಂತಂದ್ರೆ ಯಾವ ದೇವರು ಗುರುಗಳು ಯಾರನ್ನೂ ಕೂಡ ನೋಡೋದಿಲ್ಲ. ಸಂಸ್ಕಾರ ಬರಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ, ಗುರು ಅಂದ್ರೆ ಏನು, ಲಿಂಗ ಅಂದ್ರೆ ಏನು, ವಿಭೂತಿ ಅಂದ್ರೆ ಏನು, ಯಾಕೆ ಧರಿಸಬೇಕು, ಅದರಿಂದ ಏನು ಉಪಯೋಗ ಆಗುತ್ತೆ ಅಂತ ತಿಳ್ಕೊಬೇಕಾಗ್ತದೆ.
ಆದರೆ ಇವತ್ತು ಈ ಧರ್ಮ ಸಮಾರಂಭಗಳಲ್ಲಿ ಹಿರಿಯರು ಇರಬೇಕಾಗಿತ್ತು, ಅತ್ಯಂತ ಯುವಕರು ಸಹಿತ ಇರಬೇಕಾಗಿತ್ತು. ಕಾರಣ ನಮ್ಮ ಮುಂದಿನ ಪೀಳಿಗೆಗೆ ಧರ್ಮದ ಸಂಸ್ಕೃತಿಯನ್ನು ಕಲಿಸಿಕೊಡುವಂತ ದೊಡ್ಡ ಕೆಲಸ ನಮ್ಮ ಮೇಲೆ. ಈ ದೇಶದ ಸಂಸ್ಕೃತಿಯನ್ನ ಇವತ್ತು ಎಷ್ಟು ಗಟ್ಟಿಯಾಗಿ ಉಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ, ನೀವೆಲ್ಲ ಇತಿಹಾಸವನ್ನು ಓದಿರಬಹುದು. ಈ ದೇಶದ ಮೇಲೆ ಸಾಕಷ್ಟು ಆಕ್ರಮಣಗಳಿವೆ. ಬ್ರಿಟಿಷರು ಆಕ್ರಮಣ ಮಾಡಿದ್ದಾರೆ, ಡಚ್ಚರು, ಪೋರ್ಚುಗೀಸರು, ಸಾಕಷ್ಟು ಜನ ಭಾರತೀಯರು, ವಿದೇಶಿಗರು ಈ ದೇಶದ ಮೇಲೆ, ಸಂಸ್ಕೃತಿ ಮೇಲೆ ಆಕ್ರಮಣ ಮಾಡಿದ್ದಾರೆ. ಆದರೂ ಈ ಸಂಸ್ಕೃತಿ ಇವತ್ತು ಯಾಕೆ ಇಷ್ಟು ಗಟ್ಟಿಯಾಗಿ ಉಳಿದಿದೆ ಅಂದ್ರೆ, ಪ್ರತಿಯೊಂದು ಹಳ್ಳಿಗಳಿಗೂ ದೇವಸ್ಥಾನಗಳಿದ್ದಾವೆ, ಪ್ರತಿಯೊಂದು ಹಳ್ಳಿಗೂ ಮನೆಗೂ ಮನೆಯ ದೇವರು ಹೇಳಿದರೋ ಹಾಗೆ ಮನೆಗೆ ಒಬ್ಬ ಗುರುಗಳನ್ನು ಕೊಟ್ಟಿರತಕ್ಕಂಥ ಕಾರಣದಿಂದ ಎಷ್ಟೇ ಆಕ್ರಮಣ ಆದರೂ ಈ ಸಂಸ್ಕೃತಿ ಇವತ್ತು ಗಟ್ಟಿಯಾಗಿದೆ ಅನ್ನುವಂಥದ್ದನ್ನ ನಾವು ಯಾರು ಸಹಿತ ಮರೆಯಬಾರದು. ಇನ್ನು ಇದೇ ಸಂದರ್ಭದಲ್ಲಿ ಅರಸೀಕೆರೆ ತಾಲೂಕಿನ ಅಕ್ಕ ಮಹಾದೇವಿ ಮಠದ ಮಹಾಲಿ ಸ್ವಾಮಿಗಳು, ಮಂಗಳೂರು ಮಠದ ಶ್ರೀ ಜಯಬಸವಾನಂದ ಸ್ವಾಮಿಗಳು, ಸಂಸ್ಥೆಯ ಕಾರ್ಯದರ್ಶಿ ನಿರಂಜನಮೂರ್ತಿ, ಶರಣೆ ಅಮೃತ ವೀರಭದ್ರಯ್ಯ, ಬೆಲ್ಲದ ಪ್ರಕಾಶ್, ಮಲ್ಲಿಕಾರ್ಜುನಯ್ಯ, ಬಸವರಾಜು, ಮಲ್ಲಿಕಾರ್ಜುನ್, ಶರತ್ ಮತ್ತಿತರರು ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ತುಮಕೂರು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿವಾ ಟೊಯೋಟಾ ಅರ್ಪಿಸುವ ಹಳ್ಳಿ ಹಬ್ಬ ಟೊಯೋಟಾ ಟೈಸರ್ ಅನಾವರಣಕ್ಕಾಗಿ ನಿಮ್ಮನ್ನ ಮತ್ತು ನಿಮ್ಮ ಕುಟುಂಬವನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ದಿನಾಂಕ ಗುರುವಾರ 11ನೇ ಜುಲೈ, ಶುಕ್ರವಾರ 12 ಮತ್ತು ಶನಿವಾರ 13ನೇ ಜುಲೈ. ಸ್ಥಳ ಬಿಬಿ ರಸ್ತೆ, ಶನೇಶ್ವರ ದೇವಸ್ಥಾನ ಮುಂಭಾಗ, ಚಿಕ್ಕಬಳ್ಳಾಪುರ. ನಿಮ್ಮ ಹಳೆಯ ಕಾರನ್ನ ಹೊಸದಾದ ಟೊಯೋಟಾ ಕಾರಿಗೆ ಎಕ್ಸ್ಚೇಂಜ್ ಮಾಡಿ. Book your Toyota car today and get a chance to win voucher worth rupees 25,000. Free general checkup, free evaluation, test drive and win assured gifts. Viva Toyota, T-Sparsh, Chikkaballapura, near SJCIT College, Bangalore Road, opposite to Citrus Layout, Chikkaballapura. Call 9900 988 003. 9900 35317. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯ ಕೆಲ ಅಂಗಡಿಗಳ ಮೇಲೆ ಪ್ರಾಜೆಕ್ಟ್ ಇಂಜಿನಿಯರ್ ರಂಜಿತಾ ಹಾಗೂ ಪುರಸಭೆ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸಿ ಪ್ಲಾಸ್ಟಿಕ್ ಬ್ಯಾಗ್ ಹಾಗೂ ಕವರ್ಗಳನ್ನು ವಶಪಡಿಸಿಕೊಂಡರು. ಸರ್ಕಾರದ ಆದೇಶದಂತೆ ನಿಷೇಧಿತ ಪ್ಲಾಸ್ಟಿಕ್ ಉತ್ಪನ್ನಗಳು ಹಾಗೂ ಬ್ಯಾಗ್ಗಳನ್ನು ಉಪಯೋಗಿಸಬಾರದು ಎಂದು ಪುರಸಭೆಯಿಂದ ಈ ಮೊದಲೇ ತಿಳಿವಳಿಕೆ ನೀಡಿದರೂ ಕೆಲ ಅಂಗಡಿ ಮಾಲೀಕರು ಇನ್ನೂ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಉಪಯೋಗಿಸುತ್ತಲೇ ಬಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಟ್ಟಣದ ಅಂಗಡಿಗಳ ಮೇಲೆ ದಾಳಿ ನಡೆಸಲಾಯಿತು. ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು 500 ಕೆಜಿ ಪ್ಲಾಸ್ಟಿಕ್ ವಶಪಡಿಸಿಕೊಂಡಿದ್ದಾರೆ ಎಂದು ಪ್ರಾಜೆಕ್ಟ್ ಇಂಜಿನಿಯರ್ ರಂಜಿತಾ ತಿಳಿಸಿದ್ದಾರೆ. ಕಾರ್ಯಾಚರಣೆ ನಿರಂತರವಾಗಿ ನಡೆಯಲಿದೆ ಎಂದು ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಸಿಬ್ಬಂದಿ ಅತಾವುಲ್ಲಾ, ಜಾವೇದ್ ಹಾಜರಿದ್ದರು. ಸುರಿಯುತ್ತಿರುವ ಮಳೆಯಲ್ಲಿಯೇ ಶಿರಾ ನಗರದ ಕೆಲ ವಾರ್ಡುಗಳನ್ನು ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಪರಿಶೀಲನೆ ನಡೆಸಿದರು. ಡೆಂಗಿ ಪ್ರಕರಣಗಳು ಆತಂಕ ಸೃಷ್ಟಿಸಿರುವ ಹಿನ್ನೆಲೆಯಲ್ಲಿ ನೀರು ನಿಲ್ಲದಂತೆ ನಿಗಾ ವಹಿಸಲು ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದರು. ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳು ಹೆಚ್ಚುತ್ತಿದ್ದು, ಡೆಂಗಿ ನಿಯಂತ್ರಣಕ್ಕೆ ಸಹಕರಿಸುವಂತೆ ಅವರು ಕೋರಿದರು. ಪಾಲಿಕೆ ವ್ಯಾಪ್ತಿಯಲ್ಲಿ ಈಗಾಗಲೇ ಹಲವು ಡೆಂಗಿ ಪ್ರಕರಣಗಳು ಕಂಡುಬಂದಿದ್ದು, ನಗರಸಭೆ ಸಿಬ್ಬಂದಿ ಪ್ರತಿ ವಾರ್ಡ್ಗೆ ಭೇಟಿ ನೀಡಿ ಲಾರ್ವಾ ಉತ್ಪತ್ತಿಗೆ ಕಾರಣವಾಗುವ ನೀರಿನ ಸಂಗ್ರಹಗಳನ್ನು ಗುರುತಿಸಿ ನಾಶಗೊಳಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ನಂತರ ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ತಾಲೂಕಿನಲ್ಲಿ ಡೆಂಗಿ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯ ವೈದ್ಯಾಧಿಕಾರಿಗೆ ಸೂಚನೆ ನೀಡಿದರು. ಶಿರಾ ನಗರದ ಬಾಲಕಿಯರ ಪ್ರೌಢಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರದ ಪಶು ಆರೋಗ್ಯ ಇಲಾಖೆಗೆ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಡಬಲ್ ದಲಿತ ವಿರೋಧಿಯಾಗಿದೆ. ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ದಲಿತರಿಗೆ ಮೋಸ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಟ ಚೇತನ್ ವಾಗ್ದಾಳಿ. ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಂದ 2ನೇ ಸಾರ್ವಜನಿಕ ಅಹವಾಲು ಸ್ವೀಕಾರ ಕಾರ್ಯಕ್ರಮ. ಸಮಸ್ಯೆ ಹೊತ್ತು ಬಂದ ಜನಸಾಗರ. ಲಿವರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಯುವಕನ ನೆರವಿಗೆ ಧಾವಿಸಿದ ಸಂಸದ. ಮಹಾಕಾಳಿ ದೇವಾಲಯದ ಚತುರ್ದಶ ವಾರ್ಷಿಕೋತ್ಸವ. ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ. ಗಿರಿಜಾ ಕಲ್ಯಾಣೋತ್ಸವ ಅದ್ದೂರಿ. 1 ವಾರದ ಕಾಲ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು. ಜನಸಂಚಾರದ ಜಾಗದಲ್ಲಿ ಕಾಯುತ್ತಿದೆ ಅಪಾಯಕಾರಿ ಓವರ್ ಹೆಡ್ ಟ್ಯಾಂಕ್. ಯಾವುದೇ ಕ್ಷಣದಲ್ಲಿ ಕುಸಿಯುವ ಆತಂಕ. ಜೀವ ಭಯದಲ್ಲಿಯೇ ಸಂಚರಿಸುತ್ತಿರುವ ಜನ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್. ಇದು ನಿಮ್ಮ ಜೊತೆಗಾರ.